सविष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। तत्र तत्र स्थितो विष्णुः ततः शक्तिप्रबोधयन् एक एव महाशक्तिः कुरुते सर्वमञ्जसा। आनन्दतीर्थवरदे ज्ञानवारण्यपावके ज्ञानदायिनि सर्वेशे श्रीनिवासस्तु मे मनः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणं भवेत्। नमोस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि। साधिता अखिलसत्तत्वं बाधिता अखिलदुर्मतं बोधिता अखिलसन्मार्गं माधवाख्ययतिं भजे। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कमवाणच्छितं सदा। वेदेशयोगिनं वन्दे यादवार्यगुरोर्गुरुं छान्दोग्यभाष्यसट्टीका कर्तारमहमादरात्। सत्यनाथगुरुपादो योधीरो नवचन्द्रिकां नवामृत गदातीर्थताण्डवानि व्यचीकृपत्। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान्। सत्यप्रमोदसञ्जातं विद्वत्कुमुदबान्धवं हितोपदेशकर्तारं सत्यात्मानां यतिं भजे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। विद्यापीठविधातारं विद्यावारिधिचन्दिरं विद्यार्थिवत्सरं वन्दे महामहिमसद्गुरुं। श्रीगुरुभ्यो नमः। हरि ओम्। स्वस्त्यस्तु अशेषसन्मङ्गलानि भवन्तु। श्लोकैकश्रवणपठनमात्रेण तथा वक्तुश्च श्रोत्रोणां निखिलकलिकृतकल्मषापनूतनपटुतरे मोक्षाद्यखिलपुरुषार्थ साधनीभूते भविष्योत्तरपुराणान्तर्गत श्रीवेङ्कटेशमाहात्म्यः प्रथमोऽध्यायः। श्रीगुरुभ्यो नमः। हरिः ओम् हरिः ओम् हरिः ओम्। ब्रह्मरुद्रादिवन्द्यं त्वां भजे वेङ्कटनायकं निवारयस्व अनिष्टानि साधयेष्ठानि माधव। श्रीवेङ्कटेशं लक्ष्मीशं अनिष्ठग्नम् अभीष्टदं चतुर्मुखेन तनयं श्रीनिवासं भजे निशं। श्रीगुरुभ्यो नमः। हरि ओम्। परम पवित्रवाद ಭಗವಾನ್ ವೇದವ್ಯಾಸದೇವರಿಂದ ರಚಿತವಾದ ಅನೇಕ ವಿಧವಾದ ಏನು ಪುರಾಣ ಸಂಹಿತೆಗಳಿವೆ. ಅಂತಹ ಪುರಾಣ ಸಂಹಿತೆಗಳೊಳಗೆ ಇಡೀಯಾದಂತಹ ಜಗತ್ತಿನಲ್ಲಿ ಎಲ್ಲ ವಿಧವಾದ ಜ್ಞಾನ ನಶಿಸಿ ಹೋದಾಗ ದೇವರು ಅಂದರೆ ಯಾರು, ದೇವರ ಅನಂತ ಗುಣಗಳು, ದೇವರು ಮಾಡಿದ ಉಪಕಾರ, ಅವನಿಂದ ಸೃಷ್ಟವಾದಂತಹ ಇಡೀ ಜಗತ್ತಿನಲ್ಲಿ ಇರುವ ಜೀವರಾಶಿಗಳ ಮೇಲೆ ಮಾಡಿದ ಉಪಕಾರ, ಇಂತಹ ಅನೇಕ ವಿಧವಾದ ತತ್ವ ಸಂದೇಶಗಳನ್ನು ತಿಳಿಸಿಕೊಡುವುದಕ್ಕಾಗಿ, ಜ್ಞಾನವನ್ನು ತಿಳಿಸಿಕೊಡುವುದಕ್ಕಾಗಿ ಭಗವಾನ್ ವೇದವ್ಯಾಸದೇವರಿಂದ ಅನೇಕ ವಿಧವಾದ ಪುರಾಣಗಳ ರಚನೆ ಆಗಿ ಹೋಯಿತು. ಪುರಾಣ ಅಂದರೆ ಕೇವಲ ಇತಿಹಾಸವಲ್ಲ, ಯಾವುದೋ ಒಂದು ಕಟ್ಟುಕತೆ ಅಲ್ಲ, ದಂತಕಥೆ ಪುರಾಣಗಳಲ್ಲ. ಇದು ಸ್ವಯಂ ಪರಮಾತ್ಮ ಮಾಡಿ ತೋರಿಸಿದ ಚರಿತ್ರೆಗಳ ಲೀಲೆಗಳು. ಹೊರಗೊಂದು ಮಾತು ಇದೆ, ಪುರಾಣ ಅಂದರೆ ಇತಿಹಾಸ. ಯಾವುದೋ ಒಬ್ಬ ರಾಜನಿದ್ದ,
ಸ್ವಯಂ ಪರಮಾತ್ಮ ಆಯಾ ಸಮಯದಲ್ಲಿ ಆಯಾ ರೀತಿಯಾಗಿ ಬಂದ ಕ್ಷಾಮಗಳನ್ನು, ಆಯಾ ರೀತಿಯಾಗಿ ಅಸುರರ ಉಪಟಳಗಳನ್ನು ದೂರ ಮಾಡಿ ಹಾಕಿ ಭೂದೇವಿಯ ಭಾರವನ್ನು ಹರಣ ಮಾಡುವುದಕ್ಕಾಗಿ ಎಲ್ಲ ವಿಧವಾದ ದೇವತೆಗಳ ಜೀವರಾಶಿಗಳ ಪ್ರಾರ್ಥನೆಯ ಮೇರೆಗೆ ಸ್ವಯಂ ಪರಮಾತ್ಮ ನಮ್ಮಂತೆಯೇ ಮನುಷ್ಯನಾಗಿ ಬಂದು ಆಯಾ ಸಮಯದ ಬಿಕ್ಕಟ್ಟುಗಳನ್ನು ಪರಿಹಾರ ಮಾಡಿರುವ ಚರಿತ್ರೆಗಳು. ಅಷ್ಟೇ ಅಲ್ಲದೆ ಪುರಾಣ ಅಂದರೆ, ಪುರಾಣಗಳು ಅಂತ ಅಂದರೆ ಕೇವಲ ಪರಮಾತ್ಮ ಕೃಷ್ಣನಾಗಿ ಬಂದ, ರಾಮನಾಗಿ ಬಂದ, ನರಸಿಂಹನಾಗಿ ಬಂದ, ಬುದ್ಧನಾಗಿ ಬಂದ, ಕಲ್ಕಿಯಾಗಿ ಬಂದ, ಪರಶುರಾಮನಾಗಿ ಬಂದ, ಕೃಷ್ಣನಾಗಿ ಬಂದಾಗ 16,108 ಜನರ ವಿವಾಹವನ್ನು ಮಾಡಿಕೊಂಡ, ರಾಮನಾಗಿ ಬಂದಾಗ ಅರಣ್ಯಕ್ಕೆ ಹೋದ, ಪರಶುರಾಮನಾಗಿ ಬಂದಾಗ ತಾಯಿಯ ಸಂಹಾರ ಮಾಡಿದ ಅಂತ ಇಷ್ಟೇ ತಿಳಿದುಕೊಳ್ಳಬೇಕಾ? ಸರ್ವಥಾ ಪರಮಾತ್ಮ ತಾನು ಒಂದೊಂದು ರೀತಿಯಾಗಿ ಅವತಾರ ಮಾಡಿದಾಗಲೂ ಜಗತ್ತಿಗೆ ಒಂದೊಂದು ರೀತಿಯಾದ ಸಂದೇಶವನ್ನು ಕೊಟ್ಟ. ಉದಾಹರಣೆಗೆ ರಾಮನಾಗಿ ಪರಮಾತ್ಮ ಅವತಾರವನ್ನು ತಾಳಿದ. ರಾಮನಾಗಿ ಅವತಾರವನ್ನು ತಾಳಿದಾಗ ಪರಮಾತ್ಮ ಒಬ್ಬ ರಾಜ ಪ್ರಜೆಗಳ ಮೇಲೆ ಯಾವ ರೀತಿಯಾಗಿ ತನ್ನ ಆಡಳಿತವನ್ನು ನಡೆಸಿಕೊಳ್ಳಬೇಕು, ಒಬ್ಬ ಮಗ ತನ್ನ ತಂದೆ ತಾಯಿಯನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು, ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು, ಒಬ್ಬ ತಂದೆ ತನ್ನ ಮಕ್ಕಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ರೀತಿಯಾಗಿ ಅವರನ್ನು ಬೆಳೆಸಬೇಕು ಅದನ್ನು ತೋರಿಸಿಕೊಟ್ಟ. ಅಷ್ಟೇ ಅಲ್ಲದೆ ಯಾರು ನಮ್ಮನ್ನ ನಂಬಿ ನಮ್ಮನ್ನೇ ಸರ್ವಸ್ವ ಎಂದು ತಿಳಿದ ಜನರಿರ್ತಾರಲ್ಲ, ಆ ಜನರನ್ನ, ಅವರ ಆಸೆಗಳನ್ನು ಎಂದಿಗೂ ನಿರಾಶೆಯನ್ನಾಗಿ ಮಾಡದೆ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ರಾಮನಾಗಿ ಪರಮಾತ್ಮ ತಿಳಿಸಿಕೊಟ್ಟ. ಯಾವುದೇ ಒಂದು ವಸ್ತುವಿನ ಮೇಲೆ ನಮಗೆ ಯೋಗ್ಯತೆ ಮೀರಿ ಆ ವಸ್ತುವಿಗೆ ಪ್ರೀತಿ ಮಾಡಬಾರದು. ಯಾವುದೋ ಒಬ್ಬ ವ್ಯಕ್ತಿಗೆ ಅವನ ಯೋಗ್ಯತೆ ಮೀರಿ ಅಥವಾ ಅವನ ಎಷ್ಟರ ಮಟ್ಟಿನ ಸಂಬಂಧ ಇರಬೇಕೋ ಅದರ ಮೀರಿ ಸಂಬಂಧವನ್ನು ಮಾಡಬಾರದು. ಕಮಲದ ಹೂವಿನ ಆ ಒಂದು ಎಲೆಯ ಮೇಲೆ ನೀರು ಹನಿ ಬಿದ್ದರೂ ಹೇಗೆ ತನಗೆ ಬೀಳದಂತೆ ಆ ಕಮಲದ ಹೂವು ಇರುತ್ತಲ್ಲ, ಹಾಗೆ ನಮ್ಮ ಜೀವನದೊಳಗೆ ಸಂಬಂಧಗಳು ಇರಬೇಕು ಅನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟ. ಬಾಲ್ಯದಲ್ಲಿ ಯಶೋದೆ ನಂದರ ಮನೆಯಲ್ಲಿ ಇದ್ದಾಗ ವಸುದೇವ ದೇವಕಿಯರು ಅವನ ಹುಟ್ಟಿಸಿದ ತಂದೆ ತಾಯಿಗಳಾಗಿದ್ದರು. ಇವರು ಮಾಡಿದ ಪ್ರೀತಿ, ಇವರು ಮಾಡಿದ ಭಕ್ತಿಗೆ ಪರಮಾತ್ಮ ಮೆಚ್ಚಿ ಬಾಲ್ಯವನ್ನು ಇಲ್ಲಿ ಕಳೆದ. ಗೋಪಿಕಾ ಸ್ತ್ರೀಯರ ಜೊತೆ ವಿಹಾರ ಮಾಡಿದ, ಆಕಳುಗಳನ್ನು ಕಾಯ್ದ. ಇದನ್ನೆಲ್ಲವನ್ನ ಪರಮಾತ್ಮ ಕೃಷ್ಣನಾಗಿ ತೋರಿಸಿದ. ಹೇಳಿಕ್ಕೆ ಹೊರಟದ್ದು ಪುರಾಣ, ಇದು ದಂತಕಥೆಗಳಲ್ಲ. ಪುರಾಣಗಳು ಯಾವುದೋ ಒಂದು ಸುಮ್ಮನೆ ಆಗಿ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಆಗಿ ಹೋದ ಘಟನೆಗಳು ಅಲ್ಲ. ಇದು ಪರಮಾತ್ಮನ ಲೀಲೆಗಳು, ಪರಮಾತ್ಮನ ಚರಿತ್ರೆಗಳು. ಆ ಒಂದು ವಿಶೇಷವಾದ ಪುರಾಣಗಳ ಸರಣಿಯಲ್ಲಿ ಬರುವಂತಹದ್ದು ಭವಿಷ್ಯೋತ್ತರ ಪುರಾಣ. ಎಷ್ಟು ಚಂದ ಇದೆ ನೋಡಿ, ವೇದವ್ಯಾಸ ದೇವರ ಕೊಟ್ಟದ್ದು ಭವಿಷ್ಯೋತ್ತರ ಪುರಾಣ. ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಘಟನೆಗಳು. ಪರಮಾತ್ಮ ಯಾವ ಶ್ರೀಕೃಷ್ಣ ಪರಮಾತ್ಮ ಅವನೇ ವಿಠ್ಠಲ ಅಂತ ಕರೆಸಿಕೊಂಡ, ಯಾವ ಶ್ರೀಕೃಷ್ಣ ಪರಮಾತ್ಮ ಅವನೇ ತಿರುಪತಿಯ ತಿಮ್ಮಪ್ಪನಾಗಿ ಶ್ರೀನಿವಾಸನಾಗಿ ಬಂದ, ಅಂತಹ ಶ್ರೀನಿವಾಸನ ಮಂಗಳಕರವಾದ ಚರಿತ್ರೆ. ಪರಮಾತ್ಮ ನಮ್ಮಂತೆಯೇ ಮನುಷ್ಯನಾಗಿ ಓಡಾಡ, ನಮ್ಮಂತೆಯೇ ಎಲ್ಲ ವಿಧವಾದ ಅನೇಕ ವಿಧವಾದ ಲೀಲೆಗಳನ್ನು ಬಾಲ್ಯದಲ್ಲಿ ಮಾಡ್ತಾ, ಯೌವನದಲ್ಲಿ ಮಾಡ್ತಾ ಪರಮಾತ್ಮ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ, ವಿವಾಹವಾದ. ಕೇವಲ ವಿವಾಹ ಆಗಲಿಲ್ಲ, ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟ, ಜಗತ್ತಿಗೆ ಮಂಗಳಕರವಾದಂತಹ ಚರಿತ್ರೆಯನ್ನು ತಿಳಿಸಿಕೊಟ್ಟ ಈ ವೆಂಕಟೇಶ. ಅಂತಹ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ವೆಂಕಟೇಶ ಮಹಾತ್ಮ್ಯ ಅದು ವಿಶೇಷವಾಗಿ ಈ ಶಾರದೀಯ ನವರಾತ್ರಿಯಲ್ಲಿ ಕೇಳುವುದು ಇದು ಅತ್ಯಂತ ಸೂಕ್ತ, ಅತ್ಯಂತ ಸೂಕ್ತ. ಯಾರಿಗೆ ವಿವಾಹವಾಗಿಲ್ಲ ಅವರು ಈ ಪುರಾಣವನ್ನು ಕೇಳಿದ್ದೇ ಆದಲ್ಲಿ ಅವರಿಗೆ ಅತ್ಯಂತ ಶೀಘ್ರವಾಗಿ ವಿವಾಹವಾಗುತ್ತೆ. ಯಾರಿಗೆ ವಿವಾಹವಾಗಿದೆ ಅವರ ಮನೆಯಲ್ಲಿ ಅನೇಕ ವಿಧವಾದ ವಿರಸಗಳಿರುತ್ತವೆ, ಅವರ
ಯಾರಿಗೆ ಸಂತಾನವಿಲ್ಲ, ವಿವಾಹವಾದರೂ ಸಂತಾನವಿಲ್ಲ, ಅಂತಹ ಜನರಿಗೆ ಈ ಪುರಾಣವನ್ನು ಕೇಳಿದ್ದೇ ಆದಲ್ಲಿ, ಈ ಪರಮಾತ್ಮನ ಚರಿತ್ರೆಗಳನ್ನು ಕೇಳಿದ್ದೇ ಆದಲ್ಲಿ ಅವರಿಗೆ ಉತ್ತಮವಾದ ಸಂತಾನ ಬರ್ತದೆ. ಯಾರಿಗೆ ಎಲ್ಲ ಇದ್ದರೂ ಕೂಡ ಬಡತನ ಇದೆ, ಆ ಬಡತನ ಇದ್ದವರು ಈ ಪುರಾಣವನ್ನು ಕೇಳಿದ್ದೇ ಆದಲ್ಲಿ ಯಥಾಯೋಗ್ಯವಾದಂತಹ ಒಂದು ಐಶ್ವರ್ಯ ಅವರಿಗೆ ಬರುವುದಾಗುತ್ತದೆ. ಹೀಗೆ ವೆಂಕಟೇಶ ಮಹಾತ್ಮೆಯನ್ನ ಭಗವಾನ್ ವೇದವ್ಯಾಸ ದೇವರು ಅನೇಕ ವಿಧವಾದ ಚಿಂತನೆಗಳ ಮುಖಾಂತರ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಮಂಗಲಾಚರಣೆಯನ್ನು ಮಾಡ್ತಾರೆ. ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಠಾನಿ ಮಾಧವ. ಬ್ರಹ್ಮ, ರುದ್ರ, ಆದಿತ್ಯ ಇವರೇ ಮೊದಲಾದಂತಹ ದೇವತೆಗಳಿಂದ ಸ್ತುತಿತನಾದ ಪ್ರಾರ್ಥಿತನಾದಂತಹ ಹೇ ವೆಂಕಟನಾಯಕ, ವೆಂಕಟಗಿರಿಯ ಒಡೆಯ, ಹೇ ಶ್ರೀನಿವಾಸ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಏನಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ? ನಿವಾರಯಸ್ವ ಅನಿಷ್ಟಾನಿ, ನಮ್ಮ ಅನಿಷ್ಟಗಳನ್ನು ದೂರ ಮಾಡಿ ಹಾಕು. ಪ್ರತಿಯೊಬ್ಬ ಮನುಷ್ಯನಿಗೆ ಅವನದೇ ಆದ ಕರ್ಮಗಳು ಅವನ ಬ್ಯಾಂಕಿನಲ್ಲಿ ಇರುತ್ತೆ. ಅವನ ಜೀವನದ ಒಂದು ಹಿನ್ನೆಲೆಯಲ್ಲಿ ಅವನವನ ಕರ್ಮಗಳು ಅಂತ ಇರುತ್ತೆ. ಆ ಕರ್ಮಗಳು ಎಷ್ಟು ಬಲಿಷ್ಠ ಅಂತಂದ್ರೆ, ನಾವು ಮಾಡಬೇಕು ಅನ್ನುವ ಎಲ್ಲ ವಿಧವಾದ ಮಂಗಳ ಕರ್ಮಗಳಿಗೆ ಆ ಕರ್ಮಗಳು ವಿಘ್ನವನ್ನು ತಂದು ಕೊಡ್ತವೆ. ಉದಾಹರಣೆ ಅತ್ಯಂತ ಸಣ್ಣದಾದ ಉದಾಹರಣೆ, ಬೆಳಗಿನ ಜಾವ, ಅದು ವಾರಗಟ್ಟಲೆ ಮಾಡಲಿಕ್ಕಾಗುವುದಿಲ್ಲ. ಎಂದೋ ರವಿವಾರ ಸಂಧ್ಯಾ ವಂದನೆಯೋ ದೇವರ ಪೂಜೆಯೋ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಕೂತಿರ್ತೇವೆ. ಇನ್ನೇನು ಸ್ನಾನ ಮಾಡಿ ಸಂಧ್ಯಾ ವಂದನೆ ಪ್ರಾರಂಭ ಮಾಡಬೇಕು ಅನ್ನೋಷ್ಟೊತ್ತಿಗೆ ಹೊರಗಿನಿಂದ ಏನೋ ಒಂದು ಕೆಲಸ ಬರುತ್ತೆ. ಏನೋ ಸಂಧ್ಯಾ ವಂದನೆ ಮಾಡಿ ಆಯ್ತು, ಹೋಗೋಣ ನಡಿ ಕೆಲಸಕ್ಕೆ ಅಂತ ಹೇಳಿ ಈ ಅನಿಷ್ಟ. ಎಲ್ಲಿಯೋ ದೇವರ ಗುಡಿಗೆ ಹೋಗಿರ್ತೇವೆ, ಏನೋ ಕಿವಿಯಲ್ಲಿ ಒಂದೆರಡು ಮಾತು ಬೀಳಬೇಕು ಅಂತ ಹೋಗಿ ಕೂತಿರ್ತೇವೆ, ಅಲ್ಲಿಯೂ ಯಾವುದೋ ಒಂದು ವಿಘ್ನ ಬರುತ್ತೆ. ಆ ರೀತಿಯಾದ ಅನಿಷ್ಟ ನಮಗೆ ಅಲ್ಲಿಯೂ ಬಂದು ಒಡ್ಡುತ್ತೆ. ಅದಕ್ಕಾಗಿ ನಾವು ನಮ್ಮ ಜೀವನದೊಳಗೆ ದೇವರ ಹತ್ತಿರ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಾದರೆ, ನನಗೆ ಆ ಕೆಲಸದೊಳಗೆ ಪ್ರಮೋಷನ್ ಕೊಡು, ನಾನು ಬಡವನಾಗಿದ್ದೇನೆ ನನಗೆ ಶ್ರೀಮಂತನನ್ನಾಗಿ ಮಾಡು, ಅದು ಇದು ಅಂತ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಾರದು. ಒಂದೇ ಪ್ರಾರ್ಥನೆ ಪರಮಾತ್ಮನಲ್ಲಿ, ನನ್ನ ಅನಿಷ್ಟಗಳನ್ನು ದೂರು ಮಾಡು. ಯಾಕೆ? ದಾಸರಾಯರು ಹೇಳಿದ ಹಾಗೆ, ಒಂದು ಪ್ರಾರ್ಥಿಸಲು 101 ಕೊಡುವ, ಒಂದು ಪ್ರಾರ್ಥಿಸಲು 101 ಕೊಡುವ. ಕೇವಲ ಇಷ್ಟೇ ಬೇಡಿದ್ದೇ ಆದಲ್ಲಿ, ಸ್ವಾಮಿ ನಾನು ನನ್ನ ಸಾಧನೆಗಳಿಗೆ ಬರುವ ಯಕ್ಕಶ್ಚಿತ್ ಸಾಧನೆ, ನನಗಂತೂ ಯೋಗ್ಯತೆ ಇಲ್ಲ, ಲಕ್ಷಾವಧಿ ವರ್ಷಗಳನ್ನು ಕುರಿತು ಕೂತು ನಾನು ತಪಸ್ಸು ಮಾಡ್ತೇನೆ, ಯಾವುದೋ ಒಂದು ಹಿಮಾಲಯಕ್ಕೆ ಹೋಗಿ ಕುಳಿತುಕೊಂಡು ತಪಸ್ಸು ಮಾಡ್ತೇನೆ ಅನ್ನುವ ಯೋಗ್ಯತೆ ನನ್ನದಲ್ಲ. ನಾನು ಮಾಡುವ ಅತ್ಯಂತ ಸಣ್ಣದಾದ ನಿನ್ನ ನಾಮಸ್ಮರಣೆ, ಒಂದು ಅತ್ಯಂತ ಸಣ್ಣದಾದ ವೆಂಕಟೇಶ ಸ್ತೋತ್ರ ಪಾರಾಯಣವೋ, ಸಂಧ್ಯಾ ವಂದನೆಯೋ, ದೇವರ ಪೂಜೆಯೋ, ಆ ಎಲ್ಲ ವಿಧವಾದ ಸಣ್ಣ ಸಣ್ಣ ಸಾಧನೆಗಳಲ್ಲಿಯೂ ಬರುವ ವಿಘ್ನಗಳನ್ನು ನೀನು ಪರಿಹಾರ ಮಾಡು ಅಂತ ನಾವು ನೀವು ಬೇಡುವುದಲ್ಲ. ಸ್ವಯಂ ಬ್ರಹ್ಮರುದ್ರಾದಿಗಳು ಪ್ರಾರ್ಥನೆಯನ್ನು ಮಾಡ್ತಾರಂತೆ ಈ ಶ್ರೀನಿವಾಸನಿಗೆ. ಅಂತಹ ಹೇ ಪರಮಾತ್ಮ, ನೀನು ನಮ್ಮ ಎಲ್ಲ ಅನಿಷ್ಟಗಳನ್ನು ದೂರು ಮಾಡಿ ಹಾಕಿ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡು ಮಾಧವ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಎಲ್ಲ ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯರನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೂತಾಚಾರ್ಯರೇ, ಯಾವ ಪರಮಾತ್ಮನ ಕಥೆಗಳನ್ನು ಕೇಳೋಣದರಿಂದ, ಯಾವ ಪರಮಾತ್ಮನ ಚರಿತ್ರೆಗಳನ್ನು ಮೇಲಿಂದ ಮೇಲೆ ಮೆಲುಕು ಹಾಕಿಕೊಳ್ಳೋದರಿಂದ ನಮ್ಮ ಎಲ್ಲ ಕರ್ಮಗಳು ಕಳೆದು ಪುಣ್ಯವರ್ಧನೆಯಾಗುತ್ತೆ. ಮಾಹಾತ್ಮ್ಯಂ ಪುಣ್ಯವರ್ಧನಂ. ಹೇಗಿದೆ ಗೊತ್ತಾ? ಯಾವುದೋ ಒಂದು ರೋಗ ಬಂದಿದೆ ನನಗೆ, ರೋಗ ಬಂದಾಗ ತಕ್ಷಣದಲ್ಲಿ ವೈದ್ಯರ ಹತ್ತಿರ ಹೋಗ್ತೇವೆ, ಯಾವುದೋ ಒಂದು ಔಷಧಿಯನ್ನು ಕೊಡ್ತಾರೆ, ರೋಗ ನಿರೋಧಕ ಶಕ್ತಿ ಔಷಧಿ ನಮಗೆ ತಂದು ಕೊಡುತ್ತೆ, ರೋಗ ದೂರವಾಗುತ್ತೆ. ಹಾಗೆ ಸ್ವಾಮಿ, ನಾವೂ ಒಂದು ರೋಗದಿಂದ ಅಂಟಿಕೊಂಡು ಹುಟ್ಟಿದ್ದೇವೆ. ಯಾವುದು ಆ ರೋಗ
ವೆಂಕಟನೆಂಬೋ ವೈದ್ಯ ಬಂದ ನೋಡಿ. ಭವ ರೋಗಗಳನ್ನು ಕಳೆಯುವ ವೈದ್ಯ ಬಂದ ನೋಡಿ. ಆ ವೆಂಕಟನೆಂಬಂತಹ ವೈದ್ಯ, ಶ್ರೀನಿವಾಸನೆಂಬಂತಹ ವೈದ್ಯ ಅವನು ಬಂದ ಅಂತಾದರೆ, ಅವನ ಸ್ಮರಣೆ ಮಾಡಿದೂ ಅಂತಾದರೆ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಈಗೆಲ್ಲ ನಿಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಕರೋನಾ ಅಂತ ಆ ರೋಗವನ್ನು ತಡೆದುಕೊಳ್ಳುವುದಕ್ಕೆ ನಾವೇನು ಮಾಡ್ತೇವೆ? ಬಿಸಿ ನೀರು ಕುಡಿಯಿರಿ, ಕಾಡೆ ಕುಡಿಯಿರಿ, ಅದು ಕುಡಿಯಿರಿ ಅಂತ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಡ್ತೇವೆ. ಇದು ಒಂದು ತಾತ್ಕಾಲಿಕವಾಗಿ ಬಂದು ಹೋದ ಒಂದು ಹುಳದ ಒಂದು ರೋಗ. ಆದರೆ ಜೀವಕ್ಕೆ ಅಂಟಿದ ರೋಗ ಆ ಸಂಸಾರವೆಂಬ ರೋಗ. ಆ ಸಂಸಾರವೆಂಬಂತಹ ರೋಗಕ್ಕೆ ನಿರೋಧಕವಾದ ಶಕ್ತಿಯನ್ನು ಕೊಡುವಂತಹದ್ದು ಅದು ಕೇವಲ ಈ ಶ್ರೀನಿವಾಸನ ಮಂಗಳಕರವಾದ ಚರಿತ್ರೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಆ ಪರಮಾತ್ಮನ ಚರಿತ್ರೆಗಳನ್ನು ಕೇಳೋಣದರಿಂದ ನಮ್ಮೆಲ್ಲ ವಿಧವಾದಂತಹ ಪಾಪಗಳು ದೂರವಾಗಿ ವಿಶೇಷವಾದ ಪುಣ್ಯವರ್ಧನಕ್ಕೆ ಕಾರಣವಾಗ್ತದೆ. ಅಷ್ಟೇ ಅಲ್ಲ ಸುತಾಚಾರ್ಯರೇ, ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತುಃ ಜಗನ್ನಾಥಸ್ಯ ವೈ ವಿಷ್ಣೋಃ ಮಾಹಾತ್ಮ್ಯಮತುಲಂ ಮುನೇ ಇದಾನಿಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತುಃ. ಸುತಾಚಾರ್ಯರೇ, ಈಗಾಗಲೇ ನೀವು ಶ್ರೀರಂಗದ ರಂಗನ ಚರಿತ್ರೆಯನ್ನು ಹೇಳಿದ್ದೀರಿ. ಶ್ರೀರಂಗದಲ್ಲಿರುವ ಸ್ವಯಂ ವ್ಯಕ್ತವಾದ ಆ ಶ್ರೀರಂಗನ ಚರಿತ್ರೆಯನ್ನು ಹೇಳಿದ್ದೀರಿ. ಅಷ್ಟೇ ಅಲ್ಲದೆ ಕಾಳಹಸ್ತಿಯಲ್ಲಿ ಇರುವ ಪರಮಾತ್ಮನ ಚಿಂತನೆಯನ್ನು ನಮಗೆ ಹೇಳಿದ್ದೀರಿ. ಅಷ್ಟೇ ಅಲ್ಲದೆ ಜಗನ್ನಾಥಪುರಿಯಲ್ಲಿ ಇರುವ ಜಗನ್ನಾಥನ ಮಹಿಮೆಯನ್ನೂ ಹೇಳಿದ್ದೀರಿ. ಇಷ್ಟೆಲ್ಲ ಮಹಿಮೆಯನ್ನು ಕೇಳಿದ ಮೇಲೆ ನಮಗೆ ಒಂದು ವಿಧವಾದ ಇಚ್ಛೆ ಮನಸ್ಸಿನಲ್ಲಿ ಮೂಡಿದೆ. 4 ಯುಗಗಳಲ್ಲಿ 4 ಹೆಸರನ್ನು ಪಡೆದುಕೊಂಡ ಶೇಷಾಚಲ, ಅಂಜನಾಚಲ, ವೃಷಭಾಚಲ ಮತ್ತು ಕಲಿಯುಗದೊಳಗೆ ವೆಂಕಟಾಚಲ, ಹೀಗೆ 4 ಯುಗಗಳಲ್ಲಿ 4 ಹೆಸರನ್ನು ಪಡೆದುಕೊಂಡ 4 ಯುಗಗಳಲ್ಲಿಯೂ ಒಬ್ಬೊಬ್ಬ ಭಕ್ತರನ್ನು ವಿಶೇಷವಾಗಿ ಉದ್ಧಾರ ಮಾಡಿದ ವೆಂಕಟೇಶಿತುಹು ಮಾಹಾತ್ಮ್ಯಂ. ಆ ವೆಂಕಟೇಶನ ಮಹಾತ್ಮೆಯನ್ನು ನೀವು ನಮಗೆ ಹೇಳಬೇಕು. ಜಗನ್ನಾಥನ ಮಹಾತ್ಮೆಯನ್ನು ಹೇಳಿದ್ದೀರಿ. ಇಡೀ ಜಗತ್ತಿನಲ್ಲಿಯೇ ಅಪ್ರತಿಹತವಾದ ಇನ್ನೊಂದು ಪ್ರತಿಮೆ ಅಂತಹದ್ದಿರಲಿಕ್ಕಿಲ್ಲ. ಕಟ್ಟಿಗೆಯ ಪ್ರತಿಮೆ, ಒಡ್ಡಿ ಜಗನ್ನಾಥನ ಪ್ರತಿಮೆ ಕಟ್ಟಿಗೆಯ ಪ್ರತಿಮೆ. ಸುಮಾರು ಒಂದು 12 ಫೂಟಿನಷ್ಟು ಎತ್ತರವಾದ ಪ್ರತಿಮೆ ಅದು. ಕಟ್ಟಿಗೆಯ ಪ್ರತಿಮೆ ಎಲ್ಲಿ? ಜಗನ್ನಾಥಪುರಿಯಲ್ಲಿರುವ ಜಗನ್ನಾಥನ ಪ್ರತಿಮೆ. ಪ್ರತಿ 12 ವರ್ಷಕ್ಕೊಮ್ಮೆ ಆ ನದಿ, ಆ ಸಮುದ್ರದಲ್ಲಿ, ಜಗನ್ನಾಥನ ಪುರಿಯ ಮಂದಿರದ ಹತ್ತಿರವೇ ಸಮುದ್ರ ಇದೆ. ಆ ಸಮುದ್ರದಲ್ಲಿ 12 ವರ್ಷಕ್ಕೊಮ್ಮೆ ಕಟ್ಟಿಗೆ ತೇಲಿ ಬರುತ್ತೆ. ತೇಲಿ ಬಂದು ಆ ಕಟ್ಟಿಗೆಯಿಂದ ಮೂರ್ತಿ ಮಾಡುವ ಒಂದು ಮನೆತನ ಇದೆ. ಆ ಮನೆತನದವರು ಆ ಪ್ರತಿಮೆಯನ್ನು ಮಾಡ್ತಾರೆ. ಪ್ರತಿಮೆ ಅಂದರೆ ಹೇಗಿದೆ? ಅದು ದೇವರ ಪ್ರತಿಮೆ ಸಾಮಾನ್ಯವಾಗಿ ಕೈ, ಕಾಲು ಇವೆಲ್ಲ ಕಾಣುತ್ತೆ. ಆದರೆ ಆ ಪ್ರತಿಮೆಗೆ 2 ಕಣ್ಣು 2 ಕೈ ಅಷ್ಟೇ. ಅಂತಹ ವಿಶೇಷವಾದ ಒಂದು ಕ್ಷೇತ್ರ ಜಗನ್ನಾಥಪುರಿಯ ಕ್ಷೇತ್ರ. ವಿಶೇಷವಾಗಿ ಯಾತ್ರೆಯಲ್ಲಿ ಮಾಡಿಸಬೇಕಾದಾಗ, ಉತ್ತರ ಭಾರತದ ಯಾತ್ರೆಯಲ್ಲಿ ಮಾಡಿಸಬೇಕಾದಾಗ ಎಲ್ಲ ಹೇಳ್ತಾರೆ. ಅಂತಹ ಜಗನ್ನಾಥ, ಆ ಜಗನ್ನಾಥನಿಗೆ ಅವನ ನೈವೇದ್ಯ ಮಾಡುವ ಅಡಿಗೆ ಮನೆ ನೋಡಲಿಕ್ಕೆ 5 ರೂಪಾಯಿ ಟಿಕೆಟ್ ಇದೆ. ಲೆಕ್ಕ ಎಷ್ಟು ದೊಡ್ಡದಾದ ಅಡಿಗೆ ಮನೆ ಅಂದರೆ ಸುಮಾರು ಒಲಿಯ ಮೇಲೆ ಏಕಕಾಲಕ್ಕೆ 10 ಗಡಿಗೆಗಳನ್ನು ಒಂದರ ಮೇಲೆ ಇಟ್ಟು 10 ಗಡಿಗೆಗಳೊಳಗೆ, ಕೆಳಗಿನ ಗಡಿಗೆಗೆ ಬೆಂಕಿ ಹಚ್ಚಿದರೆ 10 ಗಡಿಗೆ ಒಳಗೆ ಅನ್ನ ಆಗುತ್ತೆ. 10 ಗಡಿಗೆ ಒಳಗೆ ಏಕಕಾಲಕ್ಕೆ ಅನ್ನ. ಹಾಗೆ ಪ್ರತಿ ದಿವಸ 563 ಪದಾರ್ಥಗಳಂತೆ 6 ಬಾರಿ ನೈವೇದ್ಯ. ಒಂದೇ ದಿನದಲ್ಲಿ ಒಂದು ಸಲಕ್ಕೆ 563ರಂತೆ 6 ಬಾರಿ ನೈವೇದ್ಯ ಮಾಡ್ತಾರೆ ಜಗನ್ನಾಥನಿಗೆ. ಅಂತಹ ವಿಶೇಷವಾದಂತಹ ಕ್ಷೇತ್ರ ಆ ಜಗನ್ನಾಥನ ಕ್ಷೇತ್ರ. ಭಾರಿ ಅದ್ಭುತವಾದಂತಹ. ಅಷ್ಟೇ ಅಲ್ಲ, ಮುಕ್ತಿದಾನಿ ನೃಣಾಂ ವಿದ್ದಿ ದೇಹಮ್ಮೆ ಪುರುಷೋತ್ತಮ ರಥ್ಯಂತರೇ ಗೃಹೇ ವಾಪಿ ಪ್ರದತ್ತಂ ಏನ ಕೇನವ.
ಆ ಜಗನ್ನಾಥನ ಮಹಿಮೆ ಇನ್ನೊಂದು ಹೇಳ್ತಾರೆ. ಆ ಜಗನ್ನಾಥನಿಗೆ ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಿನಲ್ಲಿ ರಥಯಾತ್ರೆ ಅಂತ ನಡೆಯುತ್ತೆ. ಎಷ್ಟು ದೊಡ್ಡ ರಥಯಾತ್ರೆ ಅಂದರೆ ಏಕಕಾಲಕ್ಕೆ ಒಂದು ನಮ್ಮ ಭುಯ್ಯಾರ್ ಅಂತ ಹಳ್ಳಿ ಅಂತ ಇಟ್ಕೊಳ್ಳಿ, ಆ ಇಡೀ ಭುಯ್ಯಾರಿನಲ್ಲಿರುವಂತಹ ಜನ ಏಕಕಾಲಕ್ಕೆ ರಥದಲ್ಲಿ ಕುಳಿತುಕೊಳ್ಬೇಕು. ಅಷ್ಟು ದೊಡ್ಡ ರಥ, 3 ರಥದಲ್ಲಿ ಪ್ರತಿ ವರ್ಷ ಆ ಒಂದು ರಥಯಾತ್ರೆ ಅಂತ ಆಗುತ್ತೆ. ಆ ರಥಯಾತ್ರೆಯಲ್ಲಿರುವ ಆ ಜಗನ್ನಾಥನನ್ನ ವಿಶೇಷವಾಗಿ ಸಂದರ್ಶನವನ್ನ ಮಾಡಿಕೊಂಡ್ರೆ ಅವರಿಗೆ ಇನ್ನೊಬ್ಬೆ ಮನುಷ್ಯ ಜನ್ಮದಲ್ಲಿಯೇ ಅವರು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಶಿಷ್ಟವಾದ ಕ್ಷೇತ್ರ ಆ ಒರಿಸ್ಸಾ ಪ್ರಾಂತದ ಜಗನ್ನಾಥಪುರಿಯ ಕ್ಷೇತ್ರ. ಆ ಎಲ್ಲ ಚರಿತ್ರೆಗಳನ್ನು ಸುತಾಚಾರ್ಯರೇ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ನಮಗೆ ಇನ್ನೂ ವಿಶೇಷವಾದ ಭೂವೈಕುಂಠ ಎನಿಸಿಕೊಳ್ಳುವ ಯಾವ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಬಾರಿಯಾದರೂ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡ ಅಂತಾದರೆ ಅವನು ಇಡೀ ತನ್ನ ಜೀವನದುದ್ದಕ್ಕೂ ಧನ್ಯತೆಯನ್ನು ಪಡೆದುಕೊಳ್ಳುತ್ತಾನೋ ಅಂತಹ ವಿಶೇಷವಾದ ವೆಂಕಟಗಿರಿಯ ವೆಂಕಟೇಶನ ಚರಿತ್ರೆಯನ್ನು ನೀವು ನಮಗೆ ಹೇಳಬೇಕು ಅಂತ ಸೂತಾಚಾರ್ಯರಿಗೆ ಎಲ್ಲ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಯನ್ನು ಮಾಡಿದಾಗ ಸೂತಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನಾಮಿತ ತೇಜಸ ತತ್ತಾಹಂ ಸಮಾಚಕ್ಷೆ ಸಾವಧಾನಮನಾಶ್ರು. ಶೌನಕಾದಿ ಋಷಿಗಳೇ, ಅದ್ಭುತವಾಗಿ ಪ್ರಶ್ನೆಯನ್ನು ಮಾಡಿದ್ದೀರಿ. ನೀವು ಮಾಡಿದ ಪ್ರಶ್ನೆ ಇದು ಕೇವಲ ನಿಮಗಷ್ಟೇ ಉಪಯೋಗ ಅಂತ ಅಲ್ಲ, ಇಡೀ ಜಗತ್ತಿಗೆ ಆ ನಿಮ್ಮ ಪ್ರಶ್ನೆಯ ಉತ್ತರದ ಉಪಯೋಗವಿದೆ. ಸಾಮಾನ್ಯವಾಗಿ ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ. ಹೇಗೆ ಪ್ರಶ್ನೆಯನ್ನು ಮಾಡ್ತಾರೆ? 3 ವಿಧವಾಗಿ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ. ಒಬ್ಬರು ನೋಡಪ್ಪ ನಾನು ತಿಳ್ಕೊಂಡಿನಿ ಅಂತ ಮಂದಿಗೆಲ್ಲ ಗೊತ್ತಾಗಬೇಕು ಅನ್ನೋದು ಪ್ರಶ್ನೆ ಮಾಡ್ತಿರ್ತಾರೆ. ಇನ್ನೊಬ್ಬರು ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಮಾಡೋರು ಇರ್ತಾರೆ. ಇನ್ನೊಂದು 3ನೇ ಜನಾಂಗ ಒಂದಿರುತ್ತೆ, ತನ್ನ ಪ್ರಶ್ನೆಯಿಂದ ಕುಳಿತವರೆಲ್ಲರಿಗೂ ಉಪಯೋಗವಾಗುವಂತಹ ಪ್ರಶ್ನೆ. ಆ ಒಂದು ಧಾಟಿಯಲ್ಲಿ ಈ ಎಲ್ಲರೂ ಪ್ರಶ್ನೆಯನ್ನು ಮಾಡಿದ್ದಾರೆ. ಸ್ವಾಮಿ, ಇಡೀ ಜಗತ್ತಿನೊಳಗೇನೆ ಅತ್ಯಂತ ಫಲಪ್ರದ ಮಂಗಲಪ್ರದ, ಅಷ್ಟೇ ಅಲ್ಲದೆ ಜೀವನದಲ್ಲಿ ಒಂದು ಬಾರಿಯಾದರೂ ದರ್ಶನವನ್ನು ಮಾಡಿಕೊಂಡರೆ ಜೀವನದುದ್ದಕ್ಕೂ ವಿಶೇಷವಾದ ಒಂದು ಪುಣ್ಯವನ್ನು ಕೊಡುವಂತಹ ಆ ವೆಂಕಟೇಶ ಮಹಾತ್ಮೆಯ ಚಿಂತನೆಯನ್ನು ನೀವು ಪ್ರಶ್ನೆಯನ್ನು ಮಾಡಿದ್ದೀರಿ. ಇದು ಅತ್ಯಂತ ಸಮಂಜಸ. ಕೇವಲ ನಿಮಗಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜನರಿಗೂ ಇದರ ಪುಣ್ಯ ತರ್ತದೆ. ಪುರಾ ಜನಕೋ ನಾಮ ರಾಜ ಪರಮಧಾರ್ಮಿಕ ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂತಿ ಕೃತಿರಾತ್ಮವಾನ್. ನೋಡಿ ಶೌನಕಾದಿ ಋಷಿಗಳೇ, ಹಿಂದೆ ಜನಕ ಅಂತ ಒಬ್ಬ ರಾಜನಿದ್ದ. ಮಿಥಿಲಾ ಪಟ್ಟಣದಲ್ಲಿ ಆ ರಾಜನಿದ್ದ. ಅಂದರೆ ಹಿಂದೆ ಅಂದರೆ ಕೃತಯುಗದ ಆದಿಯಲ್ಲಿ ಆ ಜನಕ ಎನ್ನುವಂತಹ ಒಬ್ಬ ರಾಜನಿದ್ದ. ಮಹಾನುಭಾವ. ಅಷ್ಟೇ ಅಲ್ಲದೆ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ, ಅಖಂಡ ಸತ್ಯವನ್ನು ಮಾಡ್ತಾ ಇದ್ದ, ಕಿಂಚಿತ್ತೂ ಕೋಪ ಇಲ್ಲ, ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ. ಇರಬೇಕಾದಾಗ ಆ ಜನಕ ಮಹಾರಾಜನಿಗೆ ಕುಶಕೇತು ಅಂತ ಒಬ್ಬ ಅಣ್ಣ ಸಹೋದರನಿದ್ದ. ಆ ಕುಶಕೇತು, ಆ ಕುಶಧ್ವಜನಿಗೆ 3 ರೀತಿಯಾದಂತಹ ಗಂಡು ಮಕ್ಕಳು. ಆ ಕುಶಧ್ವಜನ 3 ವಿಧವಾದ ಗಂಡು ಮಕ್ಕಳಲ್ಲಿ 3 ಗಂಡು 3 ಹೆಣ್ಣು. ಅವರಲ್ಲಿ ಒಬ್ಬಳು ಜನಕ ಮಹಾರಾಜ. ಆ ಜನಕ ಮಹಾರಾಜನಿಗೆ ಸಾಕ್ಷಾತ್ ಲಕ್ಷ್ಮಿಯೇ ಮಗಳಾಗಿ ಹುಟ್ಟಿ ಬಂದಿರುವುದು. ಅವಳ ಹೆಸರೇ ಸೀತಾ, ಜಾನಕಿ. ಜನಕನ ಮಗಳು, ಆದ್ದರಿಂದ ಜಾನಕಿ. ಅಂತಹ ಜಾನಕಿ ವಿಶೇಷವಾದಂತಹ ಒಂದು ಈ ಜನಕ ಮಹಾರಾಜನಲ್ಲಿ ಅವತಾರವನ್ನು ತಾಳಿದ್ದಾಳೆ. ತಾಳಿದಾಗ ಕದಾಚಿತ್ ಜನಕೋ ರಾಜ ಮನಸಿ ಸ್ಥಿತಮಚಿಂತಯತ ಸುಖಮೇವ ಸದಾ ಮೇಸ್ಯ ದುಃಖಂ ಮಾಭೂದಿತಿ ಸ್ಮರನ್. ಅವನು ವಿಚಾರ ಮಾಡ್ತಾ ಇದ್ದ, ನನ್ನ ಜೀವನದೊಳಗೆ ಎಂದಿಗೂ ದುಃಖ ಬರಬಾರದು. ನಾನು ಮಾಡುವ ಪ್ರತಿಯೊಂದು ಕರ್ಮ ನನಗೇನು, ಹಣವಿದೆ, ಪ್ರಜೆಗಳಿದ್ದಾರೆ, ಕೆಲಸಕ್ಕೆ ದಾಸರಿದ್ದಾರೆ, ತಿನ್ನುವಷ್ಟು ಸಂಪತ್ತು ಇದೆ, ನನಗೆ ಎಂದಿಗೂ ದುಃಖ ಬರಬಾರದು ಅಂತ ಅಪೇಕ್ಷೆಯನ್ನು ಪಟ್ಟ. ಈ ರೀತಿಯಾಗಿ ದುಃಖವನ್ನು ಪಟ್ಟಾಗ ಅಷ್ಟೇ ಅಲ್ಲ, ಅವನು ಸುಖವನ್ನು ಅಪೇಕ್ಷೆ ಎಷ್ಟರ ಮಟ್ಟಿಗೆ ಪಡ್ತಾ ಇದ್ದ ಅಂದರೆ, ನನ್ನ ಕಣ್ಣೆದುರಿಗೆ ಎಂದಿಗೂ ದುಃಖದ ಪ್ರಸಂಗವೇ ಆಗಬಾರದು. ದುಃಖಂ ಪ್ರದರ್ಶಯಾಮಾಸ ರಾಜಮತ್ತಸ್ಯ ಭೂಪತೇಃ ಕದಾಚಿತ್ ದೈವ ಯೋಗೇನ ಕುಶಕೇತು ತುರಾಗಾನ್
ಪಡುವುದರಷ್ಟೇ ಸಮಯದೊಳಗೆ ಅವನಿಗೆ ಒಂದು ದುಃಖದ ಪ್ರಸಂಗ ಬಂತು. ಏನದು ದುಃಖ? ಹೀಗೆ ದೈವದ ಸಂಕಲ್ಪದಿಂದ ಕುಶಧ್ವಜ ಇವನು ಮೃತಿಯನ್ನು ಹೊಂದಿದ. ಅಣ್ಣನಾದ ಕುಶಧ್ವಜ ಮೃತಿಯನ್ನು ಹೊಂದಿದಾಗ ಆಗಿನ ಕಾಲದ ಪದ್ಧತಿಯಂತೆ ಗಂಡನ ಜೊತೆಗೆ ಹೆಂಡತಿಯೂ ಸಹಗಮನವನ್ನು ಹೊಂದಿದಾಗ ಎಲ್ಲ ಮಕ್ಕಳು ಮೊಮ್ಮಕ್ಕಳನ್ನು ಬಿಟ್ಟು ಅವರಿಬ್ಬರು ಹೋಗಿದ್ದನ್ನು ನೋಡಿ ಜನಕನಿಗೆ ಭಾರೀ ಮನಸ್ಸಿಗೆ ತೊಂದರೆಯಾಯಿತು. ಅದಕ್ಕೆ ದೇವರ ಹತ್ತಿರ ಕುಂತಿಯ ಪ್ರಶ್ನೆ ಮಹಾಭಾರತದಲ್ಲಿಯೂ ಬರುತ್ತೆ, ಭಾಗವತದಲ್ಲಿಯೂ ಬರುತ್ತೆ. ದೇವರ ಹತ್ತಿರ ಏನು ಕೇಳ್ಕೊಳ್ಬೇಕು ಅಂದಾಗ ಕುಂತಿ ಹೇಳ್ತಾಳಂತೆ, ಸ್ವಾಮಿ ನನಗೆ ಯಾವಾಗಲೂ ದುಃಖ ಕೊಡು, ವಿಪದ ಸಂತುನ ಶಾಶ್ವತ. ನನ್ನ ಜೀವನದ ಮಾರ್ಗ ಮಧ್ಯ ದುಃಖ ಕೊಡ್ತಾ ಇದ್ದೀನಿ. ಯಾಕೆ? ನಮ್ಮ ಸ್ವಭಾವ ಎಂಥದ್ದು? ಸಂಕಟ ಬಂದಾಗ ವೆಂಕಟರಮಣ, ಏನೋ ಒಂದು ತೊಂದರೆ ಆಗಿದೆ, ನಡೀರಿ ಜ್ಯೋತಿಷಿಗಳ ಹತ್ರ ಹೋಗೋಣ, ಜ್ಯೋತಿಷ್ಯ ಕೇಳೋಣ, ಅವ್ರು ಹೋಮ ಮಾಡುವಂತ ಹೇಳ್ತಾರೆ, ಹಾಗೆ ಹೀಗೆ. ಅದಕ್ಕಾಗಿ ಪಾಪ ಕೈಕೊಂಡು ಕೂತಿರ್ತಾರೆ. ಅವರ ಹತ್ತಿರ ಹೋಗೋಣ, ಯಾರೋ ಒಬ್ರು ಬಂದರು, ಸಿಕ್ತು ಇವತ್ತು ಬಲಿ ಅಂತ, ನಿಮ್ಮ ತಂದೆಯಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿ ಆಯಾ ಕರ್ಮಗಳನ್ನು ಮಾಡಿಸಿ ಜೀವನದೊಳಗೆ ಏನೋ ಒಂದೆರಡು ತಕ್ಕ ಮಟ್ಟಿನ ಸುಖ ಬರುತ್ತೆ, ಅವರನ್ನು ನಂಬಿಬಿಡು. ಹೀಗಿದೆ ಇವತ್ತಿನ ಪರಿಸ್ಥಿತಿ. ಒಂದು ಕ್ಷಣ ಆ ದುಃಖ ಬರುವಕ್ಕಿಂತ ಮುಂಚೆಯೇ ನಾವು ಮಾಡಬೇಕಾದ ಕರ್ಮ ಸರಿಯಾಗಿ ಮಾಡಿದ್ದೀವಿ ಅಂತಾಗಿದ್ದರೆ ದೇವರು ಹೇಳಿದ ಒಂದೆರಡು ಹೊತ್ತಿನ ಸಂಧ್ಯಾವಂದನೆ, ಒಂದು ಸಣ್ಣದಾದ ದೇವರ ಸ್ತೋತ್ರದ ಪಾರಾಯಣ, ದೇವರ ಉಪಕಾರದ ಚಿಂತನೆ ಮಾಡಿಬಿಟ್ರೆ ಮುಗುದೇ ಹೋಗ್ತಿತ್ತು. ಮಾಡಲಿಲ್ಲ, ಕೇವಲ ಸುಖ ಅಂತ ಅಪೇಕ್ಷೆ ಪಟ್ಟೆವು, ಹೀಗಾಯಿತು ನೋವು ಅಂತ ಜನಕ ಮನಸ್ಸಿನೊಳಗೆ ಭಾರೀ ದುಃಖವನ್ನು ಪಡ್ತಾ ಇದ್ದಾರೆ. ಹಾವಂತೆ ಬಾಲಕಾಂತ್ಯಕ್ವ ವೃದ್ಧಮ್ಮ ಜನಕಂ ತಥಾ. ಹಣಗಳನ್ನು ಬಿಟ್ಟು ಹೋದಿಯಲ್ಲೋ ನೀನು, ನಾನು ಹೇಗೆ ಅಪೇಕ್ಷೆ ಪಟ್ಟಿದ್ದೆ, ಇಡೀ ಜೀವನದೊಳಗೆ ನನಗೆ ಎಂದಿಗೂ ದುಃಖವೇ ಬರಬಾರದು ಅಂತ ಅಪೇಕ್ಷೆ ಪಟ್ಟಂತಹ ನನಗೆ ಎಂತಹ ದೊಡ್ಡ ದುಃಖ ಬಂತು. ಅಶೀತಿ ವರ್ಷ ಸಹಸ್ರಂ ಸಂಪ್ರಾಪ್ತಂ ಮಮ ಭಾವಿನಿ. ಏನು ಮಾತು ನೋಡಿ, ಅಶೀತಿ ವರ್ಷ ಸಹಸ್ರಂ, 80,000 ವರ್ಷ ಆದಂತಹ ಜನಕ ಹೇಳ್ತಾನೆ. ತ್ರೇತಾಯುಗ, ಲಕ್ಷಕ್ಕೂ ಮಿಗಿಲಿದ ವರ್ಷ ಆಯುಷ್ಯ ಇತ್ತು ಅವರಿಗೆ. 80,000 ವರ್ಷ ನಾನು ಹುಟ್ಟಿ ಆದರೂ ಒಂದು ದಿನ ನಾನು ದುಃಖ ಕಂಡಿದ್ದಿಲ್ಲ, ಒಂದು ದಿನ ನನಗೆ ದುಃಖ ಅನ್ನೋದು ಬಂದಿದ್ದಿಲ್ಲ. ಇದೇನು ಬಂತು ನನ್ನ ಹಣೆ ಬಾರಕ್ಕೆ? ಆದ್ಯ ದೃಷ್ಟಂ ವರಾರೋಹೆ ತದ್ವಿಯೋಗೇನ ಕೇವಲಂ ಇತಿ ಸಂಚಿತ್ಯ ಮನಸ ವಾರಂ ಮಹೀಪತೆ. ನೆನೆಯದ ಮೇಲೆ ಬಿದ್ದು ಹೊರಳಾಡ್ತಾ ಇರ್ತಾನೆ. ಹೀಗೆ ಎಲ್ಲ ದುಃಖದೊಳಗೇನೆ ಆ ಅಣ್ಣನ ಕರ್ಮಗಳನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಆ ಅಣ್ಣನ ಮಕ್ಕಳನ್ನು ಅಪ್ಪಿಕೊಂಡು ಅರ್ತಾನೆ. ತತ ಕಾಲೋಚಿತ ವಾಕ್ಯ ಕಥಯಾಮಾಸ ಗೌತಮಂ ಶತಾನಂದ ಮಹಾಪ್ರಾಜ್ಞ ಕಾಕತಿ ಸ್ಯಾದಿತೋಮಃ. ಹೀಗೆ ಈ ದುಃಖದ ಪ್ರಸಂಗದಲ್ಲಿ ಇರುವ ಜನಕನ ಮನೆಗೆ ಒಬ್ಬ ವ್ಯಕ್ತಿ ಬಂದ. ಅವರ ಹೆಸರೇ ಶತಾನಂದ. ದುಃಖಗೊಂಡ ಈ ಜನಕನ ಮನೆಗೆ ಬಂದರು ಶತಾನಂದರು. ಅಂದರೆ ಅಜ್ಞಾನದ ಮನೆಗೆ ಸುಜ್ಞಾನ ಬಂತು, ಕತ್ತಲೆಯ ಕೋಣೆಗೆ ಬೆಳಕು ಬಂತು. ಸಂಸಾರದ ದುಃಖದಲ್ಲಿ ಬಿದ್ದ ಈ ವ್ಯಕ್ತಿ ಯಾರು? ಜನಕ. ಅವನ ಮನೆಗೆ ಬಂದರು ಶತಾನಂದ. ಎಷ್ಟು ಚಂದ ಇದೆ ನೋಡಿ ಹೆಸರು. ಅಖಂಡವಾಗಿ ಆನಂದವೇ ಉಳ್ಳವರು. ಯಾವುದರಲ್ಲಿ ಆನಂದ? ಯಾವುದೋ ಒಂದು ಹಣ ಸಂಪಾದನೆಯಲ್ಲಿಯೋ ಯಾವುದೋ ಒಂದು ಸಂಸಾರದಲ್ಲಿಯೋ ಆನಂದ ಅಲ್ಲ. ದೇವರ ಪಾದಗಳನ್ನು ಚಿಂತನೆ ಮಾಡಿ 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 ಪಡೆದುಕೊಂಡ ಆನಂದವುಳ್ಳ ಶತಾನಂದರು ಈ ದುಃಖ ತಪ್ತನಾದ ಜನಕನ ಮನೆಗೆ ಬಂದು ಬಹಳ ಶತ್ರವಸ್ಸಂತಿ ರಾವೇಣೇಂದ್ರ ಜಿದಾದಯಃ ತೇಭ್ಯೋ ಯುದ್ಧಂ ಕಥಂ ದಾಸ್ಯೆ ಅಸಾಹಾಯೋತಿ ಜೀರ್ಣವಾ ದಿವಾ ನಕ್ತಂ ಸಮಾಯಾತಿ ರಾವಣಕ್ಕೇನ ಹೇತುನ ನ ಜಾನೆ ಮುನಿವರ್ಯಾಹಂ ಪ್ರಜ್ಞಾ ಚಕ್ಷುರ್ನ ವಿದ್ಯತೆ ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರವದಾಮ್ಯಹಂ. ಮುದುಕ ನಿಸ್ಸಹಾಯಕನಾಗಿ ಬಿದ್ದಿದ್ದೇನೆ. 80,000 ವರ್ಷ ಅಂದರೆ ಮತ್ತೇನು? ಅಂತಹ ಮುದುಕನಾದ ನನಗೆ ದೇವರು ಎಂದಿಗೂ ಸುಖ ಕೊಟ್ಟು ದುಃಖವೇ
ಅಷ್ಟೇ ಅಲ್ಲ, ಇನ್ನೊಂದು ನನಗೆ ದುಃಖ ಇತ್ತು ಶತಾನಂದರೆ, ಇಂತಹ ಸ್ಫುರದ್ರೂಪಿಯಾದ ಭೂಮಿಯಲ್ಲಿ ಹುಟ್ಟಿ 8 ದಳದ ಪದ್ಮದಲ್ಲಿ ಪುಟ್ಟ ಬಾಲಕಿಯಾಗಿ ಹುಟ್ಟಿ ನನಗೆ ಸಿಕ್ಕಿದ್ಲು ಯಾರು? ಸೀತಾದೇವಿ. ಅವಳ ಮದುವೆಯಾಗಿದ್ದಿಲ್ಲ, ಅವಳ ಮದುವೆಯೂ ಆಗಬೇಕು ಅನ್ನುವಂತಹ ದುಃಖ ಇತ್ತು ನನಗೆ. ಇಷ್ಟೆಲ್ಲ ದುಃಖದಿಂದ ಕೂಡಿದ ನನಗೆ ನೀವು ಆನಂದವನ್ನು ಕೊಡುವ ಶತಾನಂದರು ಬಂದಿರಿ ಅಂತ ಅವರಿಗೆ ಪ್ರಾರ್ಥನೆಯನ್ನ ಮಾಡಿದಾಗ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುರಿತಸ್ತವ ಕಲ್ಯಾಣಂ ಸುಖದಂ ಶತ್ರುನಾಶನಂ. ಹೇ ಜನಕ, ಈ ಭೂಲೋಕದೊಳಗೆ ಒಂದು ವಿಶೇಷವಿದೆ. ಇಂತಹ ವಿಶೇಷ ಅದು ಅಂತಂದರೆ ನಿನ್ನ ಮಗಳ ಮದುವೆ ಚಿಂತೆ ಇದೆಯಲ್ಲ, ಅದು ದೂರ ಮಾಡಿ ಹಾಕುತ್ತೆ. ನಿನ್ನ ಸಹೋದರನ ಮರಣದ ಆ ದುಃಖವಿದೆಯಲ್ಲ, ಅದೂ ದೂರ ಮಾಡಿ ಹಾಕುತ್ತೆ. ಯಾವುದು ಗೊತ್ತಾ? ಅಷ್ಟೇ ಅಲ್ಲ, ಸುಖದಂ ಶತ್ರುನಾಶಕಂ. ಶತ್ರುನಾಶ, ಶತ್ರು ಅಂದರೆ ಯಾರೋ ಒಬ್ಬರು ಹೊರಗಿನಿಂದ ಬಂದವರು ಶತ್ರು ಅಂತಲ್ಲ, ಯಾರೋ ಒಬ್ಬರು ಹೊರಗಿನಿಂದ ಬಂದವರು ಶತ್ರು ಅಂತಲ್ಲ. ನಮಗೆ ನಾವೇ ಶತ್ರುಗಳಾಗಿ ಇದ್ದೇವೆ, ನಮಗೆ ನಾವೇ ಶತ್ರುಗಳಾಗಿ ಇದ್ದೇವೆ. ಅರೆ ಆಚಾರ್ಯರು ಬುದ್ಧಿ ಕೆಟ್ಟಿದೆಯಾ? ಶತ್ರು ನಮಗೆ ನಾವೇ ಹಾಗೆ ಶತ್ರು ಆಗ್ತೇವೆ? ಯಾವತ್ತೂ ನನ್ನ ದೇಹ ಸರಿಯಾಗಿರಬೇಕು, ನನ್ನ ಮುಖ ಸರಿಯಾಗಿ ಇರಬೇಕು, ನನ್ನ ದಿರಿಸುಗಳು ಬಟ್ಟೆಗಳು ಸರಿಯಾಗಿರಬೇಕು ಅಂತ ನಾವು ಅಂತೇವೆ. ನಮಗೆ ನಾವೇ ಹೇಗೆ ಶತ್ರು ಆಗ್ತೇವೆ? ಶಾಸ್ತ್ರ ಹೇಳುತ್ತೆ, ನಮಗೆ ನಾವು ಶತ್ರುಗಳು. ಹೇಗೆ ಅಂದರೆ ನಮ್ಮೊಳಗೆ 6 ಜನ ಶತ್ರುಗಳಿದ್ದಾರೆ. 6 ಜನ ಶತ್ರುಗಳಿದ್ದಾರೆ. ಎಲ್ಲಿಯೋ ರಸ್ತೆಯ ಮೇಲೆ ಹೋಗ್ತಾ ಇರಬೇಕಾದಾಗ ಯಾವುದೋ ಒಂದು ಸುಂದರವಾದ ವಸ್ತು ಸಿಕ್ಕಿತು. ಆ ಸುಂದರವಾದ ವಸ್ತುವನ್ನು ನೋಡಿದಾಗ ಅದು ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟಿತು. ಅದಕ್ಕೆ ಶಾಸ್ತ್ರ ಹೆಸರು ಕೊಟ್ಟದ್ದು ಕಾಮ ಅಂತ. ಕಾಮ ಅಂದರೆ ಬೇರೆ ಏನು ಅಲ್ಲ, ಇಚ್ಛೆ. ಏನು ನೋಡಿದ್ದೆಲ್ಲ ನನಗೆ ಬೇಕು ಎನ್ನುವ ಇಚ್ಛೆ, ಅದೇ ಕಾಮ. ಆ ಕಾಮ ನನ್ನಲ್ಲಿ ಸಿಗಲೇ ಇಲ್ಲ ಅಂತ ಆದರೆ, ಇಚ್ಛೆ ಪಟ್ಟದ್ದು ನನಗೆ ಸಿಗಲಿಲ್ಲ ಅಂತ ಆದರೆ, ಆಗ ಹುಟ್ಟಿದ್ದೆ ಕ್ರೋಧ, ಸಿಟ್ಟು. ಕಾಮ ಸಿಗಲಿಲ್ಲ ಅಂತ ಆದರೆ ಬಂದದ್ದು ಕ್ರೋಧ. ಎಂತಹ ಕ್ರೋಧ ಬಂತು ನನಗೆ? ಮೋಹವೆಂಬ ಕ್ರೋಧ ಬಂತು. ಬೇಕು ಬೇಕು ಬೇಕು, ಇದು ನೋಡಿದಾಗ ಇದರಂತೆ ನಾನಿರಬೇಕು. ನನ್ನ ಪಕ್ಕದ ಮನೆಯಲ್ಲಿ ದೊಡ್ಡ ಟಿವಿ ತಂದಿದ್ದಾರೆ, ನಾನು ಮನೆಯಲ್ಲಿ ಇವತ್ತು ಟಿವಿ ತರಬೇಕು ಅಂತ ಅಪೇಕ್ಷೆ ಪಡ್ತೇವೆ ಹೊರತು, ಮನೆ ಪಕ್ಕದಲ್ಲಿಯೇ ಸಂಧ್ಯಾವಂದನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಹೋಮ ಮಾಡ್ತಾ ಇದ್ದಾನೆ, ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು ಅಂತ ಅಪೇಕ್ಷೆ ಪಡುವುದು. ಇದೇ ನಮ್ಮ ಶತ್ರು. ಕಾಮ, ಕ್ರೋಧ, ಲೋಭ, ಮತ, ಮಾತ್ಸರ್ಯ ಎನ್ನುವ 6 ಜನ ಶತ್ರುಗಳಿದ್ದಾರೆ ನೋಡು ಜನಕ. ಆ ಎಲ್ಲ ಶತ್ರುಗಳು ನಾಶವಾಗ್ತಾರೆ ಕೇವಲ ಈ ಚರಿತ್ರೆಯನ್ನು ಕೇಳೋಣದರಿಂದ. ವೈಕುಂಠಗಿರಿ ಮಾಹಾತ್ಮ್ಯಂ ಸ ಭವಿಷ್ಯಂ ಸಹೋತ್ತರಂ ಕಲವು ಕೀರ್ತನಂ ಪುಣ್ಯಂ ಸರ್ವ ದುಃಖಹಂ ಶಿವಂ. ಅಷ್ಟೇ ಅಲ್ಲ ಜನಕ, ದೇವರು ಆಯಾ ಯುಗಗಳಿಗೆ ಆಯಾ ರೀತಿಯಾದ ಒಂದು ಪುಣ್ಯ ಸಂಪಾದನೆ ಕೆಲಸವನ್ನು ಕೊಟ್ಟಿದ್ದಾನೆ. ಉದಾಹರಣೆಗೆ ಕೃತಯುಗದೊಳಗೆ ಯಾವ ವ್ಯಕ್ತಿ ಲಕ್ಷಾಧಿಗಳ ವರ್ಷಗಳ ಗಟ್ಟಲೆ ತಪಸ್ಸನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ, ಅವನಿಗೆ ಪರಮಾತ್ಮ ಬಲಿತಾನೆ. ಹಾಗೆ ಕೃತ, ತ್ರೇತ, ದ್ವಾಪರ. ಆದರೆ ಜನಕ ಕಲಿಯುಗದಲ್ಲಿ ಮಾತ್ರ ಯಾರು ಜಪ ತಪ ಅವುಗಳೆಲ್ಲ ಬೇಡ, ದೂರ ಇದೆ. ಕೇವಲ ಭಕ್ತಿಯಿಂದ ರಾಮ, ನಾರಾಯಣ, ಗೋವಿಂದ, ಅಚ್ಯುತ ಎನ್ನುವ ನಿನ್ನ ಬೆಲೆ ಕಟ್ಟಲಾಗದ ಅನಂತ ನಾಮಗಳಿವೆ. ಆ ನಾಮಗಳನ್ನು ಹೇಳಿದರೆ ಸಾಕು, ಅವರಿಗೆ ಉದ್ಧಾರ ಮಾಡುತ್ತೇವೆ. ಕಲವು ತತ್ಕೀರ್ತನಂ ಯಸ್ಯ, ಕೇವಲ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಕಲಿಯುಗದೊಳಗೆ ಉತ್ತಮವಾದ ಉನ್ನತಿಯನ್ನು ಕೊಡುತ್ತೇನೆ ಅಂತ ಹೇಳಿ ಸ್ವಯಂ ಪರಮಾತ್ಮ ಹೇಳಿದ್ದಾನೆ. ಆ ಒಂದು ಹಟಿಯಲ್ಲಿ ಈ ಕಲಿಯುಗದೊಳಗೆ ಈ ವೆಂಕಟೇಶನ, ಶ್ರೀನಿವಾಸನ ಚರಿತ್ರೆಯನ್ನು ಕೇಳಿದ್ದೇ ಆದಲ್ಲಿ ಎಲ್ಲ ವಿಧವಾದ ದುಃಖ ದೂರವಾಗಿ ಹೋಗ್ತದೆ, ಮಂಗಳವನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲ, ಧನ ಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ, ರೋಗಾಂತಾನಾಂ ರೋಗಹರಂ, ಜ್ಞಾನೀನಾಂ ಜ್ಞಾನ ಸಾಧನಂ. ಯಾರು ಈ ವೆಂಕಟೇಶ ಮಹಾತ್ಮೆಯನ್ನು ಕೇಳುತ್ತಾರೆ, ಧನ ಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ. ಧನದ ಅಪೇಕ್ಷೆ ಇಟ್ಟುಕೊಂಡು ಈ ಪುರಾಣವನ್ನು ಕೇಳಿದ್ದೇ ಆದಲ್ಲಿ ಧನ ಕೊಡ್ತಾನೆ. ಪುತ್ರದ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೇಳಿದ್ದೇ ಆದಲ್ಲಿ ಪುತ್ರವನ್ನು ಕೊಡ್ತಾನೆ.
ಅಲ್ಲರಿ, ಪುರಾಣ ದೇವರ ಗುಡಿಗೆ ನಾವು ಯಾವುದೋ ಅಪೇಕ್ಷೆ ಬೇಡ ಅಂತ ಹೇಳಿ ಬಂದಿರ್ತೇವೆ. ನೀವು ಮತ್ತೆ ಅದೇ ಪುರಾಣ ಹೇಳಿ ಹಣ ಬೇಕಾದವ್ರಿಗೆ ಹಣ ಕೊಡ್ತದೆ, ಸಂತಾನ ಬೇಕಾದವ್ರಿಗೆ ಸಂತಾನ ಕೊಡ್ತದೆ. ಹಾಗಾದರೆ ದೇವರದು ನಮ್ಮದು ವ್ಯಾಪಾರ ಆಯ್ತಲ್ಲ. ಮತ್ತೆ ದೇವರ ಗುಡಿಗೆ ಬಂದೆ, ನಮಸ್ಕಾರ ಮಾಡಿದೆ. ನಾನು ನಮಸ್ಕಾರ ಮಾಡಿದ್ದಕ್ಕೆ ದೇವರು ಏನು ಕೊಟ್ಟ? ದುಡ್ಡು ಕೊಟ್ಟ, ಸಂಪತ್ತು ಕೊಟ್ಟ. ಇದೇನಿದು ಅಂದರೆ ಹಾಗೆ ತಿಳಿದುಕೊಳ್ಳುವುದಲ್ಲ. ದೇವರು ನಮಗೆ ದುಡ್ಡು ಕೊಟ್ಟ, ದೇವರು ನಮಗೆ ಪುತ್ರ ಕೊಟ್ಟ. ಏನು ಹಾಗಾದರೆ ದುಡ್ಡು ಕೊಡುವುದು ಅಂದರೆ ಏನು? ಎಷ್ಟು ಚಂದ ಇದೆ ನೋಡಿ. ದೇವರು ನಮಗೆ ದುಡ್ಡು ಕೊಡ್ತಾರೆ. ಎಂತಹ ದುಡ್ಡಿನ ಅಪೇಕ್ಷೆ ನಾವು ಪಡಬೇಕು ದೇವರ ಹತ್ತಿರ ಅಂದರೆ ಮುಗಿಯಲಾರದ ದುಡ್ಡಿನ ಅಪೇಕ್ಷೆಯಿಂದ ಪಡಬೇಕು. 1000 ರೂಪಾಯಿ ಗಳಿಸಿದೆ, ತಿಂಗಳಿಗೆ ಒಂದು 50,000 ರೂಪಾಯಿ ಗಳಿಸಿದೆ ಅಂತ ಇಟ್ಟುಕೊಳ್ಳಿ. ಆ 50,000 ರೂಪಾಯಿಯೊಳಗೆ 25,000 ಮನೆಗೆ, ಇನ್ನು 25,000 ದೇಹಕ್ಕೆ ಹಾಕಿಕೊಂಡು ನಾವು ತಿಂಗಳು ಕಳಿತೇವೆ. ಈ ದುಡ್ಡಿನ ಅಪೇಕ್ಷೆ ಬೇಕಾ ನಮಗೆ? ನಮಗೆ ಎಂದಿಗೂ ಮುಗಿಯದ ದುಡ್ಡು ಬೇಕು, ಎಂದಿಗೂ ಮುಗಿಯದ ದುಡ್ಡು ಬೇಕು. ಎಂತಹ ದುಡ್ಡು ಅಂದರೆ ಬಿಡೇನೋ ನಿನ್ನ ಶ್ರೀನಿವಾಸ, ಎನ್ನ ದುಡಿಸಿಕೋ ಶ್ರೀನಿವಾಸ. ಆ ರೀತಿಯಾದ ಮನೋಭಾವನೆ, ಬುದ್ಧಿ ಎನ್ನುವ ದುಡ್ಡು ಬೇಕು ನಮಗೆ. ಬಡಿಯೋ ಬೆನ್ನಲಿ ಶ್ರೀನಿವಾಸ. ಬಡಿ ಹಾಕಿ ಬಡಿ ತೆಲಿಗೊಂದು, ಬೆನ್ನಿಗೆ ಹಾಕಿ ಒದಿಯೊಂದು. ಎಂದಿಗೂ ಸುಖದ ಕಡೆಗೆ ಹೋಗುವ ಮನಸ್ಸು ಕೊಡಬೇಡ, ಎಂದಿಗೂ ಸುಖದ ಕಡೆಗೆ ಹೋಗುವ ಮನಸ್ಸು ಕೊಡಬೇಡ, ಎಂದಿಗೂ ಮುಗಿಯದ ಮನಸ್ಸು ಕೊಡಬೇಡ. ಅಂತಹ ಜ್ಞಾನ ಕೊಡು, ಅಂತಹ ಬುದ್ಧಿ ಕೊಡು. ಅಂತ ಧನಕಾಮಸ್ಯ ಧನನಂ, ಪುತ್ರ ಕಾಮಸ್ಯ ಪುತ್ರದಂ. ಮಕ್ಕಳು ಅಪೇಕ್ಷೆ ಪಟ್ಟವರಿಗೆ ಮಕ್ಕಳು ಕೊಡ್ತಾನೆ ದೇವರು. ಏನಿದು? ಸಂತಾನದ ಅಪೇಕ್ಷೆ. ಏನು ಹಾಗಾದರೆ? ಸಂತಾನ ಅಂದರೆ ಸಂ ಅಂದರೆ ಸಂಸ್ಕಾರ, ತಾನ ಅಂದರೆ ವಿಸ್ತಾರ. ದೇವರ ಹತ್ತಿರ ನಾವು ಸಂತಾನದ ಅಪೇಕ್ಷೆ ಪಡಬೇಕು. ಎಂತಹ ಸಂತಾನದ ಅಪೇಕ್ಷೆ ಪಡಬೇಕು? ಗಂಡೋ ಹೆಣ್ಣೋ, ಒಟ್ಟಾರೆ ಸಂಸ್ಕಾರದಿಂದ ಕೂಡಿದ, ಉತ್ತಮವಾದ ಆರೋಗ್ಯದಿಂದ ಕೂಡಿದ, ಕೊನೆಯ ಪಕ್ಷ ನಾನು ಹೋದಾಗಲಾದ ನನ್ನ ಕರ್ಮಗಳನ್ನು ಸರಿಯಾಗಿ ಮಾಡುವ ಪುತ್ರವನ್ನು ಕೊಡಬೇಕಂತೆ. ಪುನ್ನಾಮ ನರಕಂ ತ್ರಾಯತೆ ಇತಿ ಪುತ್ರ. ಪುಂ ಎನ್ನುವ ನರಕದಿಂದ ದಾಟಿಸುವ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿಗೆ ಪುತ್ರ ಅಂತ ಕರೀತಾರೆ. ಅಂತಹ ಅಪೇಕ್ಷೆಯನ್ನು ನಾವು ಈ ದೇವರ ಹತ್ತಿರ ಮಾಡಬೇಕಂತೆ. ರೋಗಾರ್ಥಾನ ರೋಗಹರಂ ಜ್ಞಾನೀನಾಂ ಜ್ಞಾನ ಸಾಧನಂ. ಅಷ್ಟೇ ಅಲ್ಲ, ಯಶ್ರುತ್ವಾ ಸರ್ವಲೋಕೇಶೋ ಬ್ರಹ್ಮ ಬ್ರಹ್ಮ ಪದಂ ಗತಃ ನೀಲಕಂಠ ಇದಂ ಶ್ರುತ್ವಾ ನಿರ್ವಿಷ ಸುಖಮಾಪ್ತವಾನ್. ಯಾವ ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಯೋಗ್ಯತೆಯನ್ನು ಪಡೆದುಕೊಂಡ್ರಲ್ಲ, ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ, ಆ ಬ್ರಹ್ಮ ತಾನು ತನ್ನ ಒಂದು ಆಡಳಿತ, ತಾನು ತನ್ನ ಸ್ಥಾನದಲ್ಲಿ ಇರಬೇಕು ಅಂತಾದರೂ ಅವನು ಮೊಟ್ಟ ಮೊದಲಿಗೆ ಕೇಳಿದ್ದು ಈ ವೆಂಕಟೇಶ ಮಹಾತ್ಮ್ಯ. ಅಷ್ಟೇ ಅಲ್ಲದೆ ಸಮುದ್ರ ಮಥನದ ಸಂದರ್ಭದಲ್ಲಿ ರುದ್ರದೇವರು ನೀಲಕಂಠ ಅಂತ ಏನು ಹೆಸರು ಬಂತಲ್ಲ, ವಿಷವನ್ನು ಕುಡಿದಾಗ ಕಂಠ ಏನು ನೀಲಿಯಾಗಿತ್ತಲ್ಲ, ಆ ನೀಲಕಂಠ ತಾನು ವಿಷವನ್ನು ಕುಡಿದಾಗ ಅವನಿಗೇನು ಬಾಧೆಯಾಗಿತ್ತಲ್ಲ, ಆ ಬಾಧೆ ತಡೆದದ್ದು ಈ ವೆಂಕಟೇಶ ಮಹಾತ್ಮ್ಯ. ವಜ್ರೀ ನಾಕ ಪದಂ ಪ್ರಾಪ್ತೋ ಯತ್ಕಥಾ ಶ್ರವಣಾದರ ಕಿಮುಕ್ತೇನ ವಿಶೇಷೇಣ ತತ್ಫಲಂ ಕಿಪ್ರಮಿಶ್ಯಸಿ. ಇನ್ನೇನು ಹೇಳಲಿಕ್ಕೆ ಸಾಧ್ಯ ಹೇಳು ಜನಕ? ಯಾವ ಇಂದ್ರ ತನ್ನ ಪದವಿ, ಸ್ವರ್ಗ ಪದವಿಯಲ್ಲಿ ತಾನು ಇರಬೇಕಾದರೆ ಯಾವ ರೀತಿಯಾದ ಯೋಗ್ಯತೆಯನ್ನು ಪಡೆದುಕೊಂಡರೋ ಅಂತಹ ಇಂದ್ರನೂ ಕೇಳಿದ್ದು ಈ ವೆಂಕಟೇಶ ಮಹಾತ್ಮ್ಯ ಅಂತ ಇಷ್ಟು ಹೇಳಿದಾಗ ಜನಕ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಶತಾನಂದರಿಗೆ. ಸ್ವಾಮಿ, ಮೊಟ್ಟ ಮೊದಲಿಗೆ ಹೇಳಿ, ಕ್ಷುಲ್ಲಕವಾದ ಸುಖದ ಅಪೇಕ್ಷೆಯನ್ನು ಪಟ್ಟಿದ್ದೇನೆ, ನಶ್ವರವಾದ ಈ ಜೀವನದ ಮೇಲೆ ಅಪೇಕ್ಷೆಯನ್ನು ಪಟ್ಟಿ ನಾನು ಜೀವನವನ್ನು ನಡೆಸ್ತಾ ಇದ್ದೇನೆ. ಈ ಕ್ಷುಲ್ಲಕತನ, ಈ ಕ್ಷುದ್ರ ಬುದ್ಧಿ ನನ್ನಲ್ಲಿ ಬರಬಾರದು. ಅಖಂಡವಾಗಿ ದೇವರ ಅನಂತ ನಾಮಗಳ ಚಿಂತನೆಯನ್ನು ಮಾಡುವ ಯೋಗ್ಯತೆಯನ್ನು ಕೊಡು ಅಂತ ಶತಾನಂದರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಶತಾನಂದರು ಹೇಳ್ತಾರೆ, ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. ನೋಡು ಜನಕ, ಈ ತಿರುಮಲ ಕ್ಷೇತ್ರಕ್ಕೆ, ಈ ವೆಂಕಟಗಿರಿಗೆ 4 ಯುಗಗಳಲ್ಲಿ 4 ರೀತಿಯಾಗಿ ಹೆಸರು ಬಂದಿದೆ. ಕೃತಯುಗದೊಳಗೆ ವೃಷಭಾಚಲ ಅಂತ ಕರೀತಾರೆ. ತ್ರೇತಾಯುಗದೊಳಗೆ ಅಂಜನಾಚಲ ಅಂತ ಹೆಸರು ಬಂತು. ದ್ವಾಪರ ಯುಗದೊಳಗೆ ಶೇಷಾಚಲ ಅಂತ ಬಂತು. ಆಮೇಲೆ ಕಲಿಯುಗದೊಳಗೆ ವೆಂಕಟಾಚಲ ಅಂತ
ಹೆಸರು ಬಂದಿದೆ. ಹೀಗೆ ಯುಗವೇದೇನ 4 ಹೆಸರುಗಳು ಬಂತು. ಇಷ್ಟು ಹೇಳಿದಾಗ ಮತ್ತೆ ಜನಕ ಪ್ರಶ್ನೆ ಮಾಡಿದ, ಸರಿ ಸ್ವಾಮಿ, ಈ 4 ಯುಗಗಳಲ್ಲಿ 4 ಹೆಸರುಗಳು ಬರಲಿಕ್ಕೆ ಕಾರಣ ಏನಾಯಿತು? ಅದನ್ನು ನೀವು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಆಗ ಶತಾನಂದರು ಹೇಳ್ತಾರೆ, ನೋಡು, ಈ ತ್ರೇತಾಯುಗದೊಳಗೆ ಇದಕ್ಕೆ ವೃಷಭಾಚಲ ಅಂತ ಹೆಸರು ಬಂತು ಅಂತ ಹೇಳಿದನಲ್ಲ, ಇದರ ಕಾರಣವನ್ನು ಹೇಳ್ತೇನೆ ಕೇಳಿ. ಏನು? ಈ ತ್ರೇತಾಯುಗದೊಳಗೆ ಈ ಪರ್ವತದಲ್ಲಿ ಒಬ್ಬ ವೃಷಭಾಸುರ ಅಂತ ಒಬ್ಬ ಅಸುರನಿದ್ದ. ಅವ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇದ್ದ. ಹೇಗೆ ಗೊತ್ತೇನು? ಇಡೀ ದಿವಸ ದೇವರ ಪೂಜೆಯನ್ನು ಮಾಡುವುದು. ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಸಮರ್ಪಣೆ ಮಾಡಬೇಕಲ್ಲ, ಏನು ಸಮರ್ಪಣೆ ಮಾಡಬೇಕು? ಅಲ್ಲಿಯೇ ಹತ್ತಿರದಲ್ಲಿರುವ ಚೂಪಾದ ಖಡ್ಗವನ್ನು ತೆಗೆದುಕೊಂಡು ತನ್ನ ರುಂಡವನ್ನು ಕಡೆದು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಅವನ ಭಕ್ತಿ ಅಂತ ನೋಡಿ, ಕಡೆದು ದೇವರಿಗೆ ಸಮರ್ಪಣೆ ಮಾಡಿದರೆ ಮತ್ತೆ ರುಂಡ ಬರ್ತಿತ್ತವನಿಗೆ. ಹೀಗೆ ಅನೇಕ ವರ್ಷಗಳ ಕಾಲ ಅವನು ಆ ಪರಮಾತ್ಮನ, ನರಸಿಂಹರೂಪಿಯ ಪರಮಾತ್ಮನ ಚಿಂತನೆಯನ್ನು ಮಾಡಿದಾಗ ಈ ತಪಸ್ಸಿಗೆ, ಘೋರವಾದ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಬಂದು ಅವನಿಗೆ ಅನುಗ್ರಹವನ್ನು ಮಾಡುವಾಗ ಕೇಳ್ತಾನೆ, ಏನು ಬೇಕು, ಇಷ್ಟ್ಯಾಕೆ ಉಗ್ರ ರೂಪಿಯಾದ ಒಂದು ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ಕೇಳಿದಾಗ ಆಗ ವೃಷಭಾಚಲ ಹೇಳ್ತಾನೆ, ಸ್ವಾಮಿ, ನನಗೆ ಇನ್ನೇನೂ ಬೇಡ. ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಕ್ಷಕ್ರೇಣ ಪ್ರತಪಸ್ತಂತು ಮುಕ್ತಿಮೇತೀನ ಸಂಶಯ. ನನಗೆ ನಿನ್ನ ಜೊತೆಗೆ ಯುದ್ಧ ಮಾಡಬೇಕಷ್ಟೆ, ಇನ್ನೇನು ನನಗೆ ಕೇಳಬೇಡ. ನೀ ನನಗೆ ಸಂಪತ್ತು ಕೊಡಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ. ನಾನು ನಿನ್ನ ಜೊತೆಗೆ ಯುದ್ಧ ಆಡಬೇಕು. ಪ್ರತಿನಿತ್ಯ ರುಂಡ ಕಡೆದು ದೇವರಿಗೆ ಅದು ಹೂವು ಎಂದು ಹೇಳಿ ಸಮರ್ಪಣೆ ಮಾಡಿ ಇಷ್ಟು ದೇವರನ್ನು ಒಲಿಸಿಕೊಂಡ ಮೇಲೆ ಈ ಅಸುರ ಪರಮಾತ್ಮನಿಗೆ ಕೇಳ್ತಾನೆ, ನಾನು ನಿನ್ನ ಜೊತೆಗೆ ಯುದ್ಧ ಮಾಡಬೇಕು. ದೇವರು ಅಂದ, ಅಹಂ ಭಕ್ತ ಪರಾಧೀನ. ಭಕ್ತರು ಏನು ಕೇಳ್ತಾರೋ ಅದನ್ನು ನಾನು ಕೊಡಲಿಕ್ಕೆ ಸಿದ್ಧ. ಅವ ಈ ರೀತಿಯಾಗಿ ನನ್ನ ಜೊತೆಗೆ ಯುದ್ಧದ ವರವನ್ನು ಕೇಳಿದರು, ಅದರ ಹಿನ್ನೆಲೆಯಲ್ಲಿ ನನ್ನ ಭಕ್ತಿಯನ್ನು ಮಾಡಿದ್ದಾನಪ್ಪ. ಶಿಶುಪಾಲ, ಎಲ್ಲರಿಗೂ ಗೊತ್ತಿದೆ ಕಥೆ. ರುಕ್ಮಿಣಿಯ ಅಪಹಾರ ಮಾಡಬೇಕು ಅಂತ ಅಂದ ವಿಚಾರ ಮಾಡಿದ. ಕೃಷ್ಣ ಕಳ್ಳ ಇದ್ದಾನೆ, ಕೃಷ್ಣ ಮೋಸ ಮಾಡ್ತಾನೆ, ಕೃಷ್ಣ ಹಾಗೆ ಹೀಗೆ ಅಂತ 108 ಬೈಗುಳ ಬೈದ. ಅಷ್ಟು ಬೈದರೆ ಅವನಿಗೆ ಬಾಯಿಗೆ ಶ್ವೇತ ಕುಷ್ಠ ಬರಬೇಕಾಗಿತ್ತು, ಕುಷ್ಠರೋಗ ಬಂದು ಬಿದ್ದು ಬೀಳಬೇಕಾಗಿತ್ತು. ದೇವರು ಹಾಗೆ ಮಾಡಿದ್ನ? ಸರ್ವಥಾ ಇಲ್ಲ. ದೇವರು ಹಾಗೆ ಮಾಡುವ ಬದಲಿಗೆ ಅವನಿಗೆ ತನ್ನ ಸುದರ್ಶನ ಚಕ್ರವನ್ನು ಕಳಿಸಿ ಅವನ ಆತ್ಮದ ಜ್ಯೋತಿಯನ್ನು ತನ್ನಲ್ಲಿ ಸೇರಿಸಿಕೊಂಡು, ಯಾಕೆ ಆ ದುಷ್ಟನನ್ನು ಬೈಬೇಕಾದರೂ ಕೃಷ್ಣ ಹಾಗೆ ಮಾಡಿದ, ಕೃಷ್ಣ ಹೀಗೆ ಮಾಡಿದ ಅಂತ ಹೇಳಬೇಕಾದರೂ ಕೃಷ್ಣ 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 ಅಂತಂದ್ರಲ್ಲ, ಆ ಒಂದು ಭಕ್ತಿಗೆ ಮೆಚ್ಚಿ ನಾನು ಅವನಿಗೆ ಅನುಗ್ರಹವನ್ನು ಮಾಡಿದೆ. ಹಾಗೆ ಈ ಅಸುರ ಯುದ್ಧದ ಅಪೇಕ್ಷೆಯನ್ನು ಪಟ್ಟ. ಹಾಗೆ ಯುದ್ಧವನ್ನು ಮಾಡಬೇಕು ಅಂತ ಅಷ್ಟೇ ಅಲ್ಲ, ಇದ್ರ ಮೇಲಿನ ಕೋರಿಕೆ ಕೇಳಿ. ಕೇವಲ ಯುದ್ಧ ಮಾಡೋದು ಅಷ್ಟೇ ಅಲ್ಲ, ನಿನ್ನ ಆ ಸುದರ್ಶನ ಚಕ್ರ ಏನಿದೆಯಲ್ಲ ಅದರಿಂದಲೇ ನಿನ್ನನ್ನು ಸಂಹಾರ ಮಾಡಬೇಕು, ಅದರಿಂದಲೇ ನನ್ನ ರುಂಡವನ್ನು ಕಡಿಬೇಕು ನೀನು ಅಂತ ಅಪೇಕ್ಷೆಯನ್ನು ಪಡ್ತಾನೆ ಈ ವೃಷಭಾಚಲ. ಯಚ್ಚಕ್ರೇಣ ಮುರಾರಾಜ ಕೀರ್ತಿಮಾನ್ ಕೀರ್ತಿಮಪ್ತವಾನ್ ತಚ್ಚಕ್ರೇಣ ಹತಶೀಘ್ರಂ ಪ್ರಜಾಮತವ ಮಂದಿರಂ. ನಿನ್ನ ಅಂಗಸ್ಪರ್ಶ, ನಿನ್ನ ಆ ಚಕ್ರದ ಸ್ಪರ್ಶದಿಂದ ನನ್ನ ದೇಹಕ್ಕೆ ತಾಗ್ತದೆ ಅಂದರೆ ಇದಕ್ಕಿಂತ ಹೆಚ್ಚಿನ ಪುಣ್ಯ ಇರಬೇಕು ಅಂತ ಹೇಳಿ ಯುದ್ಧ ಮಾಡಿ ಆ ಪರಮಾತ್ಮನಿಂದ ಸಮೃದ್ಧನಾದ ಆ ಒಂದು ವಿಶೇಷವಾದ ಭಕ್ತನ ನೆನಪಿಗಾಗಿ ಆ ಪರ್ವತಕ್ಕೆ ತ್ರೇತಾಯುಗದಲ್ಲಿ ವೃಷಭಾಚಲ ಅಂತ ಬಂತು. ಹೀಗೆ ಪರಮಾತ್ಮನ ವಿಶೇಷವಾದ ತ್ರೇತಾಯುಗದ ಚಿಂತನೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಯಾರು ಇವತ್ತಿಗೂ ಸಹಿತ ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಪರಮಾತ್ಮನ ಈ ವೃಷಭಾಚಲದ ಚಿಂತನೆಯನ್ನು ಮಾಡಿದಾಗ ಪರಮಾತ್ಮ ನಮ್ಮಲ್ಲಿ ಇರುವ ಎಲ್ಲ ವಿಧವಾದ ಆಸುರಿ ಭಾವವನ್ನು ತನ್ನ ವಿಶೇಷವಾದ ದೃಷ್ಟಿಯನ್ನು ದರ್ಶನ ರೂಪವಾದ ಚಿಂತನೆಯಿಂದ ಚಕ್ರದಿಂದ ನಾಶ ಮಾಡಿ ಹಾಕ್ತಾನೆ ಅನ್ನುವುದರೊಳಗೆ ಯಾವ ಸಂಶಯವೂ ಇಲ್ಲ ಅಂತ ತ್ರೇತಾಯುಗದಲ್ಲಿ ವೃಷಭಾಚಲ ಎಂಬಂತಹ ಹೆಸರಿನ ಒಂದು ಕಥೆಯನ್ನು ಹೇಳ್ತಾನೆ. ಅದಾದ ಕೃತಯುಗದಲ್ಲಿ ಬಂದ ಹೆಸರನ್ನು ಹೇಳಿದ ಮೇಲೆ ತ್ರೇತಾಯುಗದೊಳಗೆ ಇದಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ಯಾಕೆ ಅಂಜನಾಚಲ ಅಂತ ಹೆಸರು ಬಂತು ಅಂತ ಹೇಳಿದಾಗ ಆಗ ಶತಾನಂದರು ಹೇಳ್ತಾರೆ,
ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗ ಮುನಿಮೃಗ ಆನಮ್ಯ ಮುನಿಶಾರ್ದೂಲಂ ಅನಿಂದ್ಯಾಪತ್ಯಕರ್ಷಿತ ಉವಾಚವಚನಂ ನೇತ್ರ ನೀರಸಿಕ್ತ ಕಲೇವರ. ಹಿಂದೆ ತ್ರೇತಾಯುಗದೊಳಗೆ ಕೇಸರಿ ಎಂಬಂತಹ ಒಬ್ಬಳಿದ್ದಳು. ಉತ್ತಮವಾದ ಶ್ರೇಷ್ಠರ ಪತ್ನಿ ಅವಳು ಇದ್ದಳು. ಆ ಕೇಸರಿ ಎಂಬಂತಹ ಮರುತ್ತಿನ ಹೆಂಡತಿಯಾದ ಅಂಜನಾದೇವಿ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ 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 ಸಂತಾನಕ್ಕಾಗಿ ತಪಸ್ಸು ಮಾಡಿ 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 ಸೊರಗಿ ಹೋದಾಗ ಅದೇ ಸಂದರ್ಭದಲ್ಲಿ ಕಿಮ್ಮೆ ತಾಪಸ ಶಾರ್ದೂಲ ಅಪುತ್ರಾಯಶ್ಚ ಕಾಗತಿ ಏವಂತೋ ಅಂಜನಾದೇವಿಯ ಮತಂಗೋ ವಾಕ್ಯಮಬ್ರವೀತ್. ಮತಂಗ ಋಷಿಗಳ ಹತ್ತಿರ ಬಂದು ಅಂಜನಾದೇವಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಸ್ವಾಮಿ, ಜಗತ್ತಿನೊಳಗೆ ಒಂದು ಮಾತು ಇದೆ, ಅಪುತ್ರಶ್ಚ ಕಾಗತಿ, ಸಂತಾನ ಇಲ್ಲ ಅಂತ ಆದರೆ ಗತಿಯೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮಂತಹ ಸಂತಾನಹೀನರಾದವರಿಗೆ ಗತಿ ಹೇಗೆ ಅಂತ ಕೇಳಿದಾಗ ಆಗ ಮತಂಗ ಋಷಿಗಳು ಆ ಅಂಜನಾದೇವಿಯನ್ನ ಕುರಿತು ಈ ಮಾತುವನ್ನು ಹೇಳಿದರು. ಏನಿಲ್ಲ, ಪಂಪಾ ಸರೋವರದ ಪೂರ್ವ ದಿಗ್ಭಾಗದಲ್ಲಿ 50 ಯೋಜನ ದೂರದಲ್ಲಿ ಒಂದು ನರಸಿಂಹಾಶ್ರಮ ಅಂತ ಇದೆ. ಆ ನರಸಿಂಹಾಶ್ರಮದ ದಕ್ಷಿಣ ಭಾಗದಲ್ಲಿ ನಾರಾಯಣಗಿರಿ ಎನ್ನುವ ಒಂದು ತಟದಲ್ಲಿ ಸ್ವಾಮಿ ಪುಷ್ಕರಣಿ ಎನ್ನುವ ತೀರ್ಥವಿದೆ. ಆ ತೀರ್ಥದ ಹತ್ತಿರ ಹೋಗಿ ನೀನು ತಪಸ್ಸನ್ನ ಮಾಡಿದ್ದೆ ಆದಲ್ಲಿ ನಿನ್ನ ಅಪೇಕ್ಷೆ ಪೂರ್ಣವಾಗಿ ಆಗ್ತದೆ ಅಂತ ಹೇಳಿದಾಗ ಅದೇ ರೀತಿಯಾಗಿ ಅವಳು ಪ್ರತಿನಿತ್ಯವೂ ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಒಂದು ವಿಶೇಷವಾಗಿ ಉಪವಾಸವನ್ನಾದಿಗಳನ್ನು ಮಾಡಿಕೊಂಡು ಅವಳು ವ್ರತವನ್ನು ಮಾಡ್ತಾಳೆ. ವ್ರತವನ್ನು ಮಾಡಿದಾಗ ಸರಿಯಾಗಿ ವರ್ಷ ತುಂಬುವುದರೊಳಗೆ ಗರ್ಭಧಾರಣೆಯನ್ನ ಮಾಡಿ ಸಾಕ್ಷಾತ್ ಹನುಮಂತ ದೇವರಿಗೆ ಅವತಾರ ಮಾಡುವುದಕ್ಕೆ ಕಾರಣರಾಗ್ತಾಳೆ. ಯಾರು? ಆ ಅಂಜನಾದೇವಿ. ಆ ಒಂದು ಕಥೆಯ ನೆನಪಿಗಾಗಿ ಅಲ್ಲಿ ಅಂಜನಾಚಲ ಅಂತ ಹೆಸರು ಬರಲಿಕ್ಕೆ ಕಾರಣವಾಗ್ತದೆ. ಹೀಗೆ ಕೃತಯುಗದೊಳಗೆ ವೃಷಭಾಚಲ, ತ್ರೇತಾಯುಗದೊಳಗೆ ಅಂಜನಾಚಲ ಅಂತ ಈ 2 ಯುಗದೊಳಗೆ ಆ ಪರ್ವತಕ್ಕೆ 2 ಹೆಸರು ಬಂದು ಮತ್ತೆ ಅದಕ್ಕೆ ದ್ವಾಪರ ಯುಗದೊಳಗೆ ಶೇಷಾಚಲ, ಕಲಿಯುಗದೊಳಗೆ ವೆಂಕಟಾಚಲ ಎನ್ನುವ ಹೆಸರು ಬರುವ ಕಥೆಯನ್ನ ಮತ್ತೆ ನಾವು ನಾಳೆಯ ದಿನ ಚಿಂತನೆಯನ್ನ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ನವರಾತ್ರಿ ವಿಜಯದಶಮಿವರೆಗೂ ಪ್ರವಚನ ಇರುತ್ತೆ. ನವರಾತ್ರಿ ಇವತ್ತು ರವಿವಾರ ಪ್ರವಚನ ಅಂತ ಯಾರು ತಿಳ್ಕೋಬೇಡ್ರಿ. ನವರಾತ್ರಿ ನಿಮಿತ್ತವೇ ಇದು ವೆಂಕಟೇಶ ಮಹಾತ್ಮೆ ಪ್ರವಚನ. ಹಾಗಾಗಿ ನೀವು ಬರ್ರಿ, ನಿಮ್ಮ ಹತ್ತಿರದಲ್ಲಿರೋರೆಲ್ಲರೂ ಕರ್ಕೊಂಡು ಬನ್ನಿ. ಎಲ್ಲ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಅಚ್ಯುತಂ ಕೇಶವ